50ನೇ ವರ್ಷದ ಸಂಭ್ರಮಾಚರಣೆ ಇಡೀ ದೇಶದಲ್ಲಿ ನಾಳೆ ನಡೀತದೆ. ನಾಳೆ ಶನಿವಾರ ಆದ್ರಿಂದ ಇಲ್ಲಿ ಕ್ಲಾಸ್ ಇರಲ್ಲ ಅಂತ ನಾವು ಒಂದಿನ ಮುಂಚೆನೆ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದೀವಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಮುದೋಳ್ ಸರ್ಗೆ ತುಂಬಾ ಧನ್ಯವಾದಗಳು ಸರ್. ಈ ಗೀತೆ ಸ್ವಾತಂತ್ರ್ಯದ ಕಿಚ್ಚನ್ನ ಹೊತ್ತಿಸಿದಂತಹ ಗೀತೆ ವಂದೇ ಮಾತರಂ. ಸ್ವಾತಂತ್ರ್ಯ ಹೋರಾಟಗಾರನ್ನ ಪ್ರೇರೇಪಿಸಿದಂತಹ ಗೀತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬ್ರಿಟಿಷ್ ಸರ್ಕಾರವನ್ನ ಅಕ್ಷರಶಃ ಅಲ್ಲಾಡಿಸಿದಂತಹ ಒಂದು ಕವನ ಈ ವಂದೇ ಮಾತರಂ. ಬ್ರಿಟಿಷರಿಂದ ಅನುಭವಿಸಿದಂತಹ ದಾಸ್ಯ ಅನ್ಯಾಯದ ವಿರುದ್ಧ ಭಾರತೀಯರನ್ನ ಒಂದುಗೂಡಿಸ್ಲಿಕ್ಕೆ ಬಳಸಿದಂತಹ ಒಂದು ಮಹಾ ಮಂತ್ರ ಅಂತಾನೆ ಹೇಳ್ಬೋದು ಈ ವಂದೇ ಮಾತರಂ ಗೀತೆ. ನಮ್ಮ ಸಾವಿರಾರು ವರ್ಷಗಳ ಪರಂಪರೆಯನ್ನ ಹೊಂದಿರುವಂತಹ ದೇಶ ನಮ್ಮ ಭಾರತ. ಹಾಗೆ ಇದು ಅನೇಕ ಬಾರಿ ವಿದೇಶಿಯರ ಆಕ್ರಮಣಗಳನ್ನ ಎದುರಿಸ್ತಲೇ ಬಂದಿರುವಂತಹ ದೇಶ ಇದು. ಸಾವಿರಾರು ವರ್ಷಗಳಿಂದ ನಮ್ಗೆಲ್ರೂ ಗೊತ್ತಿದೆ, ನಾವು ಇತಿಹಾಸದಲ್ಲಿ ಇವನ್ನ ಓದಿರ್ತೀವಿ. ಶಕರು, ಹುಣರು, ಕುಶಾಲರು, ಮೊಘಲರು ಅಂದ್ರೆ ಬ್ರಿಟಿಷರವರೆಗೂ ವಿದೇಶಿಯರ ದಬ್ಬಾಳಿಕೆ ಭಾರತದ ಮೇಲೆ ಸಾವಿರಾರು ವರ್ಷಗಳಿಂದ ನಡೀತಲೇ ಬರ್ತಾ ಇದೆ. ಆ ಸಾವಿರಾರು ವರ್ಷಗಳ ಸಂಘರ್ಷದ ನಡುವೆನೂ ನಾವು ಭಾರತವಾಗಿಯೇ ಉಳಿದಿದೆ. ಅದಕ್ಕೆ ಮೂಲ ಕಾರಣ ಅಂದ್ರೆ ನಮ್ಮ ಸಂಸ್ಕೃತಿ ಅಂತಾನೆ ಹೇಳ್ಬೋದು. ಬರ್ತಿದೆ, ನೀವೊಂದ್ಸಲ ಎಕ್ಸಿಟ್ ಆಗಿ ಬನ್ನಿ. ಸಾವಿರಾರು ವರ್ಷಗಳ ಸಂಘರ್ಷದ ನಡುವೆನೂ ಭಾರತವಾಗಿಯೇ ಉಳಿದಿದೆ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಸಂಸ್ಕೃತಿ. ನಮ್ಮ ವಿಚಾರಗಳನ್ನ ನಮ್ಮ ಮನೆಗಳಲ್ಲಿ ಏನು ರಕ್ಷಣೆ ಮಾಡಿಕೊಂಡು ಬಂದ್ರು ಹಿರಿಯರು, ಆದ್ರಿಂದ ಇವತ್ತಿಗೂ ನಮ್ಮ ಸಂಸ್ಕೃತಿ ಉಳ್ಕೊಂಡಿದೆ ಅಂತಾನೆ ಹೇಳ್ಬೋದು. ವಿಶ್ವದಲ್ಲಿ ಬೇರೆ ಬೇರೆ ಉನ್ನತ ಮಟ್ಟದಲ್ಲಿದ್ದಂತಹ ಒಂದು 6 ಸಂಸ್ಕೃತಿಗಳು ಪರಕೀಯರ ದಾಳಿಗೊಳಗಾಗಿ, ವಿಶೇಷವಾಗಿ ಮುಸಲ್ಮಾನರ ದಾಳಿಗೊಳಗಾಗಿ ಪೂರ್ತಿ ನಾಶ ಆಗಿ ಹೋದ್ವು. ಆದ್ರೆ ಭಾರತ ಇನ್ನು ಭಾರತವಾಗಿಯೇ ಉಳಿದಿದೆ. ಎಂತಹ ಕಠಿಣ ಪರಿಸ್ಥಿತಿಯಲ್ಲೂ ಮುಸಲ್ಮಾನರ ಆಳ್ವಿಕೆಯಲ್ಲಿ, ವಿಶೇಷವಾಗಿ ಮೊಘಲರ ಆಳ್ವಿಕೆಯಲ್ಲಿ, ಔರಂಗಜೇಬನ ಆಳ್ವಿಕೆ ಸಮಯದಲ್ಲಿ ಹಿಂದೂ ಆಗಿದ್ದ ಕಾರಣಕ್ಕೆ ತೆರಿಗೆಗಳನ್ನ ನಾವು ಕಟ್ಟಬೇಕಿತ್ತು. ಅಂದ್ರೆ ನಾವು ಹೆಂಗ ಮನೆ ತೆರಿಗೆ, ಆದಾಯ ತೆರಿಗೆ, GST ಏನ್ ಕಟ್ತೀವಲ್ಲ, ಆ ತೆರಿಗೆ ಒಬ್ಬ ಹಿಂದೂ ಆಗಿದ್ದಕ್ಕೆ, ಒಬ್ಬ ಹಿಂದುವಿನ ತಲೆಗೆ ನಾವು ಕಂದಾಯ ಕಟ್ಟುವಂತಹ ಒಂದು ಪರಿಸ್ಥಿತಿ ಆಗಿನ ಕಾಲಕ್ಕಿತ್ತು. ಅದು ಹೆಂಗಂದ್ರೆ ನಾವೇನೀಗ ಆನ್ಲೈನ್ ಅಲ್ಲಿ ಕಟ್ತೀವಿ, ಒಂದು ಕಚೇರಿಗೆ ಹೋಗಿ ಕಟ್ತೀವಿ. ಆದ್ರೆ ಆಗ ಹಂಗಿರ್ಲಿಲ್ಲ. ಒಬ್ಬ ಮೊಘಲ್ ಅಧಿಕಾರಿ ಬಂದು ಕೂಳ್ತಿರ್ತಿದ್ದ, ಆತನ ಎದುರಿಗೆ ಹಿಂದೂಗಳಾದವರು ಮೊಣಕಾಲ ಮೇಲೆ ನಡೀತಾ ಹೋಗ್ಬೇಕಿತ್ತು. ಇದನ್ನ ಇಮ್ಯಾಜಿನ್ ಮಾಡ್ಕೊಳ್ರಿ, ಹೆಂಗ ಅವ್ರು ಅನುಭವಿಸಿರಂತ. ಮೊಣಕಾಲಿನ ಮೇಲೆ ನಡ್ಕೊಂತ ಹೋಗಿ ಅವ್ರು ಏನು ತೆರಿಗೆ ಕಟ್ಟುವ ಹಣವನ್ನ ತಲೆ ಮೇಲೆ ಇಟ್ಕೊಂಡು ಆ ಅಧಿಕಾರಿಯ ಪಾದಕ್ಕೆ ಸಮರ್ಪಿಸಬೇಕಿತ್ತು. ನೋಡ್ರಿ, ಎಂತ ಅವಮಾನಕರ ದಿವಸಗಳನ್ನ ನಾವು ದಾಟಿ ಇಷ್ಟು ಮುಂದೆ ಬಂದಿದೀವಿ. ಅದಕ್ ಕಾರಣ ಏನಂದ್ರೆ ಕಾಲಕ್ಕೆ ನಮ್ಮ ಭಾರತದಲ್ಲಿ ಧರ್ಮದ ಜಾಗೃತಿ, ರಾಷ್ಟ್ರೀಯತೆಯ ಜಾಗೃತಿಯನ್ನ ನಮ್ಮ ದೇಶದ ಅನೇಕ ಮಹಾನ್ ಪುರುಷರು ಮಾಡುತ್ತಾ ಬಂದದ್ದನ್ನ ನಾವು ಇತಿಹಾಸದಲ್ಲಿ ನೋಡ್ತೇವೆ. ಹಾಗೆ ಬ್ರಿಟಿಷರ ಆಳ್ವಿಕೆಯ ಸಂದರ್ಭದಲ್ಲಿ ನಿಮ್ಗೆಲ್ರಿಗೂ ಗೊತ್ತು, ಮೊದಲ ಸ್ವಾತಂತ್ರ್ಯ ಸಂಗ್ರಾಮ 1857ರಲ್ಲಿ ಇಡೀ ದೇಶದಲ್ಲಿ ಒಂದು ಸ್ವಾತಂತ್ರ್ಯದ ಹೋರಾಟ ನಡೀತು. ಅಂದ್ರೆ ಬೇರೆ ಬೇರೆ ರಾಜರು, ಮಹಾರಾಜರು ಎಲ್ಲರೂ ಇದ್ರು. ಅವ್ರು ಎಲ್ಲರನ್ನ ಒಂದ್ಗೂಡಿಸಿ, ವಿಶೇಷವಾಗಿ ಉತ್ತರ ಭಾರತದಲ್ಲಿ ಹಾಗೆ ದಕ್ಷಿಣ ಭಾರತದ ಒಂದು ಸ್ವಲ್ಪ ಭಾಗ ಅವ್ರನ್ನೆಲ್ಲನ ಸಂಘಟಿಸಿ, ಈ ನಾನಾ ಸಾಹೇಬ್ ಪೇಶ್ವೆ, ತ್ಯಾತ್ಯಾ ಟೋಪಿ, ರಾಣಿ ಲಕ್ಷ್ಮೀಬಾಯಿ, ಕುಂವರ್ಸಿ ಇವರೆಲ್ಲ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನ ಬ್ರಿಟಿಷರ ವಿರುದ್ಧ ಮಾಡ್ತಾರೆ. ಆದ್ರೆ ಒಂದು ಸಣ್ಣ ಕಾರಣದಿಂದ ಆ ಹೋರಾಟ ವಿಫಲಗೊಳ್ತದೆ. ಆ ಹೋರಾಟಕ್ಕೆ ದಿನಾಂಕ ನಿಶ್ಚಯವನ್ನು ಸಹ ಮಾಡಿರ್ತಾರೆ, ಮೇ 10ನೇ ತಾರೀಕು ನಡೆಸ್ಬೇಕಂತ. ಆದ್ರೆ ಅದಕ್ಕಿಂತ 3 ತಿಂಗಳ ಮೊದಲೇ ಒಬ್ಬ ವ್ಯಕ್ತಿಯ ಆತುರದಿಂದಾಗಿ ಆತ ಬಂದೂಕು ಹಿಡಿದ್ಬಿಡ್ತಾನೆ. ಅದರ ಪರಿಣಾಮವಾಗಿ ಇಡೀ ಹೋರಾಟ ಅಸ್ತವ್ಯಸ್ತ ಆಗ್ಬಿಡ್ತದೆ. ಕೊನೆಗೆ ಹೋರಾಟ ವಿಫಲ ಕೂಡ ಆಗ್ಬಿಡ್ತದೆ. ನಂತರ ಏನ್ ಮಾಡ್ಬಿಡ್ತಾರೆ ಬ್ರಿಟಿಷರು, ತಮ್ಮ ಆಡಳಿತದ ಮುಖಾಂತರ, ಕಾನೂನುಗಳನ್ನ ಮಾಡುವುದರ ಮುಖಾಂತರ ಭಾರತದ ಸಮಾಜದ ಮೇಲೆ ಅತಿ ದೊಡ್ಡ ಕ್ರೌರ್ಯವನ್ನ ನಡೆಸಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಬಂಗಾಲದಲ್ಲಿ ಕೃತಕ ಬರಗಾಲವನ್ನೇ ಸೃಷ್ಟಿ ಮಾಡ್ಬಿಡ್ತಾರೆ. ರೈತರಿಂದ ತೆರಿಗೆ ರೂಪದಲ್ಲಿ ಹಣವನ್ನ ಬಲಾತ್ಕಾರವಾಗಿ ವಸೂಲಿ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವ್ರ ಮೇಲೆ ಅಂದ್ರೆ ಹಿಡಿತ ಕಾನೂನುಗಳ ಮುಖಾಂತರ ಬ್ರಿಟಿಷರು ಆಡಳಿತವನ್ನು ಬಿಗಿಗೊಳಿಸ್ಬಿಡ್ತಾರೆ, ದಬ್ಬಾಳಿಕೆಯನ್ನ ಹೆಚ್ಚಿಗೆ ಮಾಡ್ಲಿಕ್ಕೆ ಬಿಡ್ತಾರೆ. ನಮ್ ದೇಶದಲ್ಲಿ ಈಗ ನಾವು
ಈಗ 2-3 ವರ್ಷಗಳ ಹಿಂದೆ ಕೊರೋನಾ ರೋಗವನ್ನ ನಾವು ಎದುರಿಸಿದ್ವಿ. ಇಡೀ ವಿಶ್ವವನ್ನೇ ತಲ್ಲಣಿಸಿ ಬಿಟ್ಟಿದ್ದು. ಅದೇ ರೀತಿ ಶತಮಾನ ಹಿಂದೆ ಬ್ರಿಟಿಷರ ಹಡಗುಗಳ ಮೂಲಕ ನಮ್ಮ ದೇಶಕ್ಕೆ ಪ್ಲೇಗ್ ರೋಗ ಸಹ ಬಂದಿತ್ತವಾಗ. ಪ್ಲೇಗ್ ರೋಗ ಅತ್ಯಂತ ವೇಗವಾಗಿ ಹರಡುವಂತಹ ಸಾಂಕ್ರಾಮಿಕ ರೋಗ ಆಗಿತ್ತದು. 2-3 ದಿನದಲ್ಲಿ ಮನುಷ್ಯ ಸಾವನ್ನಪ್ಪಿಬಿಡ್ತ. ಅವ್ರ ಕಂಕಳದಲ್ಲಿ ಒಂದು ಗಡ್ಡೆ ಆಗ್ತಿತ್ತು. ಆ ಗಡ್ಡೆ ಒಡೆದು ಸೋರಿದ ತಕ್ಷಣ ಮನುಷ್ಯ ಸತ್ತು ಹೋಗ್ತಿದ್ದ. ಒಂದು ಇಲಿಯ ಕಾರಣದಿಂದ ಈ ಪ್ಲೇಗ್ ರೋಗ ಬರ್ತಾ ಇತ್ತು. ಆ ಇಲಿಗಳು ಬಂದಿದ್ದು ಎಲ್ಲಿಂದ? ಆ ಬ್ರಿಟಿಷರ ಹಡಗುಗಳ ಮುಖಾಂತರ ನಮ್ಮ ಭಾರತಕ್ಕೆ ಆ ಇಲಿಗಳು ಬಂದ್ವು. ಹೀಗೆ ಪಾಶ್ಚಿಮಾತ್ಯ ದೇಶಗಳು ಭಾರತಕ್ಕೆ ಕೊಟ್ಟಿರುವುದು ಇದೇ ರೀತಿಯ ವಿಷಪೂರಿತ ಸಂಗತಿಗಳನ್ನೇ. ಹಾಗಾಗಿ 1850 ನಂತರ ವಿಫಲ ಹೋರಾಟ ಮಾಡ್ಬೇಕಂತ ಏನ್ ಅನ್ಕೊಂಡಿದ್ರು ಅದು ಕೂಡ ವಿಫಲ ಆಗೋಯ್ತು. ಹಾಗೆ ಬ್ರಿಟಿಷರು ನಮ್ಮ ಮೇಲೆ ದಬ್ಬಾಳಿಕೆಯನ್ನ ಹೆಚ್ಚಿಗೆ ಮಾಡಿದ್ರು. ಭಾರತೀಯರ ಜನ ಸಮುದಾಯದಲ್ಲಿ ಜಾತಿಯ ಆಧಾರದ ಮೇಲೆ ದೇಶವನ್ನ ಒಡೆಯುವಂತಹ ಪ್ರಯತ್ನವನ್ನು ಸಹ ಅವರು ಮಾಡಿದ್ರು. ಗೊತ್ತು ನಿಮಗೆಲ್ಲರಿಗೂ, ಡಿವೈಡ್ ಅಂಡ್ ರೂಲ್, ಇದು ಬ್ರಿಟಿಷರ ಪಾಲಿಸಿ ಇದು. ಈ ರೀತಿ ಮಾಡ್ತಾ ಹೋದ್ರು. ಹಾಗಾಗಿ ವಿಶೇಷವಾಗಿ ಹಿಂದೂ ಸಮಾಜ ಒಂದ್ ರೀತಿ ಹೇಗಂದ್ರೆ ಒಂದು ನಿಸ್ತೇಜ ಸ್ಥಿತಿ ಹೋಗ್ಬಿಡ್ತದ. ಇನ್ನೇನಪ್ಪ, ಯಾರು ಸ್ವತಂತ್ರಕ್ಕಾಗಿ ಕೂಗುವವರೇ ಇಲ್ಲ, ಹೋರಾಡುವವರೇ ಇಲ್ವಾ ಅನ್ನುವಂತಹ ಸ್ಥಿತಿ ನಿಧಾನವಾಗಿ ನಿರ್ಮಾಣ ಆಗ್ಲಿಕ್ಕೆ ಶುರುವಾಯ್ತು. ಅಲ್ಲಲ್ಲಿ ಕೆಲವು ಕಡೆ ಅಷ್ಟೇ ಸಣ್ಣ ಸಣ್ಣದಾಗಿ ನಡೀತಾ ಇತ್ತು. ಆದ್ರೆ ಅಂತಹ ಸಂದರ್ಭದಲ್ಲಿ 1885ರಲ್ಲಿ ಮಹಾರಾಷ್ಟ್ರದ ವಾಸುದೇವ ಬಲವಂತ ಫಡ್ಕೆ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ ಆದ ಬ್ರಿಟಿಷರ ವಿರುದ್ಧ ಸಿಡಿದೆದ್ದು ಬಿಡ್ತಾನೆ. ಏನ್ ಮಾಡ್ತಾರೆ, ರಾಜ್ಯದ ವಿವಿಧ ನಗರಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ ಡಂಗುರ ಸಾರ್ತಾ ಹೋಗ್ತಾರಂತೆ. ನೀವು ನನ್ ಜೊತೆಗ್ ಬರ್ರಿ, ನಾನ್ ನಿಮಗೆ ಸ್ವಾತಂತ್ರ್ಯವನ್ನ ಕೊಡಿಸ್ತೇನೆ ಅಂತೇಳಿ. ಹಾಗಾಗಿ ಎಲ್ಲಾ ಊರುಗಳಲ್ಲಿ ಆತ ಪ್ರಚಾರ ಮಾಡ್ತಾನೆ. ಹಾಗೆ ಕೊನೆಗೆ ಒಂದು ಅರಣ್ಯ ಪ್ರದೇಶದಲ್ಲಿ ವಾಸವಾಗಿರುವಂತಹ ಅರಣ್ಯವಾಸಿ ಜನರನ್ನ ಅವರು ಸಂಘಟಿಸಿ ಸೈನ್ಯವನ್ನ ಕಟ್ತಾರೆ. ಅವರು ಎಷ್ಟರ ಮಟ್ಟಿಗೆ ಅಂದ್ರೆ ಬ್ರಿಟಿಷರ ನಿದ್ದೆಯನ್ನೇ ಕೆಡಿಸಿ ಬಿಡ್ತಾರಂತೆ ಫಡ್ಕೆಯವರು. ಕಾಲಕ್ಕೆ ಹೋರಾಟ ನಡೀತಾನೆ ಇತ್ತು. ಆದ್ರೆ ಇಡೀ ದೇಶದ ಜನಮಾನಸದಲ್ಲಿ ಒಂದು ರಾಷ್ಟ್ರೀಯ ಯೋಚನೆ, ಹೌದಪ್ಪ, ನನ್ನ ದೇಶಕ್ಕಾಗಿ ನಾನು ಬದುಕ್ಬೇಕು, ಇದು ನನ್ನ ದೇಶ ಅನ್ನುವ ವಿಷಯದ ಬಗ್ಗೆ ಜನರಿಗೆ ಮೈ ಮರೆವಾಗಿತ್ತು. ಅದನ್ನ ಜಾಗೃತ ಮಾಡಿದ್ದು ಒಂದು ಗೀತೆ. ನಮಗೆಲ್ಲ ಆಶ್ಚರ್ಯ ಆಗ್ಬೋದು, ಒಂದು ಗೀತೆನಪ್ಪ ಇಡೀ ದೇಶದಲ್ಲಿ ಅಲ್ಲ, ವಿದೇಶಗಳಲ್ಲಿಯೂ ಸಹ, ಬೇರೆ ಬೇರೆ ದೇಶಗಳಲ್ಲಿ ಭಾರತೀಯರು ವಾಸ ಮಾಡಿದ್ರು ವಿದೇಶಗಳಲ್ಲಿ, ಅವರ ಹೃದಯದಲ್ಲಿಯೂ ಸಹ ರಾಷ್ಟ್ರೀಯತೆಯ ಕಿಚ್ಚನ್ನು ಹಚ್ಚಿದಂತಹ ಒಂದು ಗೀತೆ ಅದೇ ವಂದೇ ಮಾತರಂ ಅಂತ. ಅಂದ್ರೆ ತಾಯಿ, ನಾನು ನಿನಗೆ ವಂದಿಸುತ್ತೇನೆ. ಅದು ಎಷ್ಟ್ರ ಮಟ್ಟಿಗೆ ಹರಡ್ತಂದ್ರೆ, ಬ್ರಿಟಿಷರು ಸೂರ್ಯ ಮುಳುಗದ ನಾಡನ್ನ ಕಟ್ಟಿದ್ದೀವಿ ಅಂತ ಹೇಳ್ಕೊಂತ ಇದ್ರು. ಆ ವಂದೇ ಮಾತರಂ ಎಂಬ ಆ 2 ಶಬ್ದಗಳಿದಾವಲ್ಲ, ಕೊನೆಗೆ ಅವರು ಭಾರತ ಮತ್ತು ಇಂಗ್ಲೆಂಡ್ ಎರಡೂ ದೇಶಗಳಲ್ಲಿ ಆ 2 ಪದಗಳನ್ನ ಮತ್ತು ವಂದೇ ಮಾತರಂ ಹಾಡನ್ನ ಸಹ ಅವರು ಬಹಿಷ್ಕಾರವನ್ನ ಮಾಡ್ತಾರಂತೆ. ಆ 2 ಪದಗಳನ್ನು ಹೇಳಬಾರ್ದು, ಆ ಹಾಡನ್ನು ಹೇಳಬಾರ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಅದು ಆ ಸ್ವಾತಂತ್ರ್ಯದ ಕಿಚ್ಚನ್ನ ಹಚ್ಚಿರಬಹುದು ಅಂತ ಹೇಳಿ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಈ ವಂದೇ ಮಾತರಮನ್ನ ರಚಿಸಿದಂತವರು ಬಂಗಾಳದ ಕವಿ, ಕಾದಂಬರಿಗಾರ ಮತ್ತು ಪತ್ರಕರ್ತ ರಾಷ್ಟ್ರಕವಿ ಬಂಕಿಮಚಂದ್ರ ಚಟರ್ಜಿ ಅಥವಾ ಚಟ್ಟೋಪಾಧ್ಯಾಯ ಅಂತ ಹೇಳ್ತಾರೆ. ಇವರು ಜೂನ್ 26, 1838ರಲ್ಲಿ ಬಂಗಾಳದ ನೈಹಾಟಿಯಲ್ಲಿ ಜನಿಸ್ತಾರೆ ಅವರು. ಹಾಗೆ ಅವರು 1894 ಏಪ್ರಿಲ್ 8 ಅವರ 56ನೇ ವಯಸ್ಸಿನಲ್ಲಿ ಅವರು ಸ್ವರ್ಗಸ್ಥರಾಗ್ತಾರೆ. ಅವರು ಬಾಲ್ಯದಲ್ಲಿಯೇ ಬಹಳ ಚುರುಕಾಗಿದ್ದಂತಹ ಹುಡುಗ ಬಂಕಿಮಚಂದ್ರ ಚಟರ್ಜಿ ಅವರು. ಬಾಲ್ಯದಲ್ಲಿನೇ ಭಗವದ್ಗೀತೆಯನ್ನ ಕಂಠಸ್ಥ ಮಾಡಿರ್ತಾರಂತವ್ರು. ಅವರು ತಮ್ಮ 20ನೇ ವಯಸ್ಸಿನಲ್ಲೇ ತಮ್ಮ ಶಿಕ್ಷಣವನ್ನ ಪೂರೈಸಿ ಒಂದು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಹುದ್ದೆಗೆ ಸೇರಿರ್ತಾರೆ. ಪ್ರತಿಭಾವಂತ ಹುಡುಗ ಬಂಕಿಂಚಂದ್ರ ಚಟರ್ಜಿ ಅವರು. ಅವ್ರ ತಂದೆನೂ ಸಹ ಸರ್ಕಾರಿ ಉದ್ಯೋಗದಲ್ಲಿರೋದ್ರಿಂದ ಬಂಗಾಳದ ಬೇರೆ ಬೇರೆ ಊರುಗಳಿಗೆ ಅವರಿಗೆ ವರ್ಗ ಆಗ್ತಾ ಇತ್ತು. ಆದ್ರಿಂದ ಇಡೀ ಬಂಗಾಳದ ಪರಿಚಯ ಬಂಕಿಂಚಂದ್ರರಿಗೆ ಇತ್ತು. ಅವರ ಕಲ್ಪನೆಯ ಗೀತೆನೆ ವಂದೇ ಮಾತರಂ ಅಂತ. ಅದು ಹುಟ್ಲಿಕ್ಕೆ ಮೂಲ ಕಾರಣ
ಸ್ವಾತಂತ್ರ್ಯ ಗಳಿಕೆಗಾಗಿ ನಾನೂ ಏನಾದ್ರೂ ಮಾಡ್ಬೇಕು, ಆದ್ರೆ ನಾನು ಸರ್ಕಾರಿ ಅಧಿಕಾರಿ ಆಗಿದ್ದೀನಿ, ನೇರವಾಗಿ ನಾನು ಹೋರಾಟ ಮಾಡೋ ಹಾಗಿಲ್ಲ ಅಂತ ಅವ್ರಿಗೆ ಗೊತ್ತಿರ್ತದ ಅದು. ಅವ್ರು ಆದ್ರ ಮನಸ್ಸಿನಲ್ಲಿ ತುಡಿತಾ ಇರ್ತದೆ, ನಾನೂ ದೇಶಕ್ಕಾಗಿ ಏನ ಮಾಡ್ಬೇಕು, ಸ್ವಾತಂತ್ರ್ಯ ಗಳಿಸಕ್ಕಾಗಿ ಏನಾದ್ರೂ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾರೆ. ಅದಕ್ಕಾಗಿ ಅವ್ರು ಏನ್ ಮಾಡ್ತಾರೆ, ಖಡ್ಗ ಹಿಡಿಯುವ ಬದಲು ಲೇಖನಿಯನ್ನಾದ್ರೂ ಹಿಡ್ಕೋಣ ಅಂತ ಹೇಳಿ ತಮ್ಮ ಲೇಖನಿಯ ಮುಖಾಂತರ ಜನಜಾಗರಣದ ಕಾರ್ಯವನ್ನ ಮಾಡೋಣ ಅಂತ ಯೋಚನೆ ಮಾಡ್ತಾರೆ. ಹಾಗಾಗಿ ಅವರು ಒಂದು ಕಾದಂಬರಿಯನ್ನ ಮೊದಲಿಗೆ ಬರೀತಾರೆ. ಕಮಲಾಕಾಂತನ ದಫ್ತರ ಅಂತ ಆ ಕಾದಂಬರಿ ಹೆಸರು. ಅತಿ ಚಿಕ್ಕ ವಯಸ್ಸಿನಲ್ಲಿ ಅದನ್ನ ಬರೀತಾರೆ ಅವ್ರು. ಸುಮಾರು 1870ರ ದಶಕದಲ್ಲಿ ಅವ್ರು ಬರೀತಾರೆ. ಆ ಕಾದಂಬರಿಯ ಮುಖಾಂತರ ಆ ಕಾದಂಬರಿಯ ನಾಯಕ ಕಮಲಾಕಾಂತ ಅಂತ, ಆ ಪಾತ್ರದ ಮುಖಾಂತರ ಅವರು ತಮ್ಮ ಮನಸ್ಸಿನಲ್ಲಿ, ತಮ್ಮ ಹೃದಯದಲ್ಲಿ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ರಾಷ್ಟ್ರೀಯತೆ ಜಾಗೃತಿಯ ದೃಷ್ಟಿಯಿಂದ ಏನೇನ್ ಭಾವನೆಗಳು ನಿರ್ಮಾಣ ಆಗ್ತಿತ್ತೋ ಅವೆಲ್ಲವನ್ನ ಅವರು ಆ ಕಾದಂಬರಿಯಲ್ಲಿ ತಿಳಿಸ್ತಾರೆ. ಸ್ವಾತಂತ್ರ್ಯವನ್ನ ಕಳ್ಕೊಂಡು ದಾಸ್ಯಕ್ಕೊಳಗಾಗ್ಬಿಟ್ಟಿವಿ, ಇದರಿಂದ ಮುಕ್ತಿ ಹೊಂದ್ಬೇಕಾದ್ರೆ ಕೆಲವು ವರ್ಷ ಕಾಲ ಯುವ ಸಮುದಾಯ ಏನಿದೆ ಅವರು ತಮ್ಮ ಸ್ವಂತದ ಸುಖವನ್ನ ಬಿಟ್ಟು ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗವಹಿಸ್ಬೇಕು ಅನ್ನುವ ವಿಚಾರವನ್ನ ಕಮಲಾಕಾಂತನ ದಫ್ತರ ಎನ್ನುವ ಕಾದಂಬರಿ ಮುಖಾಂತರ ಅವರು ಬರೀತಾರೆ. ಈಗ ಈ ಒಂದೇ ಮಾತರಂ ಅದು ಹೇಗೆ ಸೃಷ್ಟಿಯಾಯ್ತು ಅನ್ನೋದಕ್ಕೆ ಕೂಡ ಎರಡು ಬಗೆಯ ಒಂದು ಕಥೆ ಇದೆ. ಮೊದಲನೇದೊಂದು ನೋಡೋಣ. ಕೆಲವ್ರು ಹೇಳ್ತಾರೆ ಅವ್ರಿಗೊಬ್ಬ ಸಹಾಯಕ ಇದ್ದ, ಅವರು ರಾತ್ರಿ ಮಲಗಿ ನಿದ್ರಿಸ್ಬೇಕಾದ್ರೆ ಅನೇಕ ಸಲ ಬೇರೆ ಬೇರೆ ವಿಷಯಗಳ ಬಗ್ಗೆ ಬಡಬಡಿಸ್ತಾ ಇರ್ತಾರಂತೆ. ಆ ನಿದ್ರೆಯಲ್ಲಿ ಎಚ್ಚರವಿಲ್ಲದೆ ಅವರು ಮಾತಾಡ್ತಾ ಇರ್ತಾರಂತೆ. ಆಗ ಅವೆಲ್ಲವನ್ನ ಅವರ ಸಹಾಯಕ ಬರೆದಿಟ್ಕೊಂತಿದ್ದ. ಈ ರೀತಿ ಮಲಗಿದ್ದಾಗ ಒಮ್ಮೆ ಬಡಬಡಿಸಿದಂತಹ ಗೀತೆನೆ ಒಂದೇ ಮಾತರಂ ಅಂತ ಹೇಳಿ ಒಂದ್ ರೀತಿ ಹೇಳ್ತಾರೆ. ಇನ್ನೊಂದ್ ರೀತಿ ಏನ್ ಹೇಳ್ತಾರಂದ್ರೆ, ಅವರು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಆಗಿದ್ರು, ಅವರಿಗೆ ಕೆಲಸದ ಒತ್ತಡ ಬಹಳ ಇರ್ತದವ. ಆ ಕೆಲಸದ ಒತ್ತಡದಲ್ಲಿ ಅವರಿಗೆ ತುಂಬಾ ದಣಿವಾಗಿತ್ತು. ಅದಕ್ಕೆ 4 ದಿನದ ರಜೆ ತೆಗೆದುಕೊಂಡು ತಾವು ಹುಟ್ಟಿದ ಊರಿಗೆ ಅವರು ಅವ್ರು ಕಲ್ಕತ್ತಾದಲ್ಲಿ ಕೆಲಸ ಮಾಡ್ತಿರ್ತಾರೆ. ಅವ್ರು ಹುಟ್ಟಿದ ಊರಿಗೆ ಅವರು ರೈಲಿನಲ್ಲಿ ಪ್ರಯಾಣ ಮಾಡ್ತಾ ಇರ್ತಾರೆ. ಆಗ ಕಿಟಕಿಯಿಂದ ಹೊರಗಿನ ದೃಶ್ಯವನ್ನ ನೋಡ್ತಾ 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 ಆ ಭಾರತದ ಭೌಗೋಳಿಕ ವರ್ಣನೆಯನ್ನ ಅವರು ಮಾಡ್ತಾ ಹೋಗ್ತಾರೆ. ಒಂದೇ ಮಾತರಂ ಗೀತೆಯಲ್ಲಿ ನಾವು ನೋಡ್ತೇವೆ, ಶುಭ್ರ ಜ್ಯೋತ್ಸ್ನಾ ಪುಲಕಿತ ಯಾಮಿನಿ ಅಂತ ಹೊರಗಡೆ ದೃಶ್ಯವನ್ನ ನೋಡ್ತಾ 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 ಆ ಆ ಪ್ಯಾರವನ್ನ ಅವರು ಬರೀತಾರೆ. ಅದಾದ ಮೇಲೆ ಭಾರತದ ಬಗ್ಗೆ ಬರಿತಾ ಹೋಗ್ತಾರೆ ಅಂತ ಸಹ ಹೇಳ್ತಾರೆ. ಆದ್ರೆ ಭಾರತದ ಬಗ್ಗೆ ಒಂದು ಸ್ಪಷ್ಟ ಚಿತ್ರಣವನ್ನ ಆ ಗೀತೆಯ ಮುಖಾಂತರ ಇಡೀ ದೇಶಕ್ಕೆ ಕೊಡ್ತಾರೆ ಬಂಕಿಮಚಂದ್ರ ಚಟರ್ಜಿ ಅವರು. ಭಾರತ ಅಂದ್ರೆ ಅವಳು ತಾಯಿಯ ಸ್ವರೂಪ. ಆ ತಾಯಿಯ ಸ್ವರೂಪದಲ್ಲಿ ಮುಖ್ಯವಾಗಿ 3 ರೂಪಗಳನ್ನ ಈ ಗೀತೆಯಲ್ಲಿ ಅವರು ವ್ಯಕ್ತಪಡಿಸ್ತಾರೆ. ಶಕ್ತಿಶಾಲಿಯಾದಂತಹ ಭಾರತ, ತ್ವಮ್ಮಿ ದುರ್ಗಾ ದಶ ಪ್ರಹರಣಧಾರಿಣಿ ಅಂತ ಅಂದ್ರೆ ಆ ಭಾರತ ಅಂದ್ರೆ ಐಶ್ವರ್ಯದ ನಿಧಿ, ಲಕ್ಷ್ಮೀ ಸ್ವರೂಪಿಣಿ. ಹಾಗೆ ಭಾರತ ಜ್ಞಾನದ ಭಂಡಾರ, ಸರಸ್ವತಿಯ ರೂಪ ಅಂತ. ದುರ್ಗಾ, ಲಕ್ಷ್ಮಿ ಹಾಗೂ ಸರಸ್ವತಿ ಈ 3ರ ರೂಪದಲ್ಲಿ ಅವರು ಭಾರತ ಮಾತೆಯನ್ನ ಕಾಣ್ತಿರ್ತಾರೆ. ಅವರ ಕಲ್ಪನೆ ನೋಡ್ರಿ ಎಷ್ಟು ಚೆನ್ನಾಗಿದೆ. ಆ ದುರ್ಗಾ, ಲಕ್ಷ್ಮಿ ಮತ್ತು ಸರಸ್ವತಿಯರ ಸ್ವರೂಪವನ್ನ ಸಂಸ್ಕೃತ ಮತ್ತು ಬಂಗಾಳಿ ಭಾಷೆಯ ಮಿಶ್ರಣದಲ್ಲಿ ಅವರು ಈ ಒಂದೇ ಮಾತರಂ ಗೀತೆಯನ್ನ ಅವರು ರಚಿಸ್ತಾರೆ. 1875ರಲ್ಲಿ ಈ ಗೀತೆ ರಚನೆಯಾಯಿತು. ಈ ಗೀತೆ ರಚನೆಯಾಗಿ ಸುಮಾರು 4-5 ವರ್ಷಗಳ ಮೇಲೆ ಅವರು ಇನ್ನೊಂದು ಕಾದಂಬರಿಯನ್ನ ಬರೀತಾರೆ. ಅದರ ಹೆಸರು ಆನಂದ ಮಠ ಅಂತ. ಈ ಕಾದಂಬರಿ ಏನಪ್ಪಾ ಅಂದ್ರೆ ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟವನ್ನ ಹಿನ್ನೆಲೆಯಾಗಿಟ್ಟುಕೊಂಡು ಬರೆದಂತಹ ಕಾದಂಬರಿ ಇದು. ಅಂದ್ರೆ 1870ರ ದಶಕದಲ್ಲಿ ಬಂಗಾಳದ ಒಂದು ಭಾಗದಲ್ಲಿ ಏನಾಗಿತ್ತಂದ್ರೆ ಸನ್ಯಾಸಿ ಕ್ರಾಂತಿ ಆಗಿತ್ತು. ಅಂದ್ರೆ ಸನ್ಯಾಸಿಗಳೇ ತಮ್ಮ ಮೇಲೆ ಆಗುತ್ತಿದ್ದಂತಹ ದಬ್ಬಾಳಿಕೆಯನ್ನ ಎದುರಿಸಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂತಹ ಇತಿಹಾಸ ನಮ್ಮ ದೇಶದಲ್ಲಿದೆ. ಆ ಸನ್ಯಾಸಿ ಕ್ರಾಂತಿಯನ್ನ ಆಧಾರವಾಗಿ ಇಟ್ಕೊಂಡು ಆನಂದ ಮಠ ಎನ್ನುವ ಒಂದು ಕಾದಂಬರಿಯ ಮುಖಾಂತರ ಅವರು ಹೋರಾಟವನ್ನ ಮಾಡ್ಬೇಕು ಅನ್ನೋದಾದ್ರೆ ನಮ್ಮ ಹೃದಯದಲ್ಲಿ ಯಾವ ಭಾವನೆಗಳು ನಿರ್ಮಾಣ ಆಗ್ಬೇಕು ಅನ್ನುವುದನ್ನ ಅವರು ಪ್ರಸ್ತುತ ಪಡಿಸ್ತಾ ಒಂದೇ ಮಾತರಂ ಗೀತೆಯನ್ನ ಈ ಆನಂದ ಮಠ ಕಾದಂಬರಿಯಲ್ಲಿ ಅವರು ಅಳವಡಿಸ್ತಾರೆ. ಆನಂದ ಮಠ ಕಾದಂಬರಿಯಲ್ಲಿ ಈ ಒಂದೇ ಮಾತರಂ ಗೀತೆಯನ್ನ ಅವರು ಅಳವಡಿಸ್ತಾರೆ. ಓಕೆ, ಅವರು 1880ರಿಂದ 82 ಈ 2 ವರ್ಷಗಳ ಕಾಲ ಈ ಕಾದಂಬರಿಯನ್ನ ಬರೀತಾರೆ. 2 ವರ್ಷಗಳ ಅಂತರದಲ್ಲಿ ಈ ಕಾದಂಬರಿಯನ್ನ ಬರೀತಾರೆ.
ಅದನ್ನ ಜನರಿಗೆ ಪ್ರಸ್ತುತಪಡಿಸುವ ದೃಷ್ಟಿಯಿಂದ, ಅಂದ್ರೆ ಅದನ್ನ ಪ್ರಕಟ ಮಾಡ್ಬೇಕಲ್ಲ, ಮೊದ್ಲು ಪುಸ್ತಕ ರೂಪದಲ್ಲಿ ಇರ್ಲಿಲ್ಲ ಅದು. ಅವರು ಒಂದು ಪತ್ರಿಕೆಯನ್ನ ನಡೆಸ್ತಾ ಇರ್ತಾರೆ ಅವ್ರು. ಭಂಗ ದರ್ಶನ ಅಂತೇಳಿ ಭಂಗ ದರ್ಶನ ಅಂತ ಹೇಳಿ ಒಂದು ಪತ್ರಿಕೆ ನಡೆಸ್ತಿರ್ತಾರೆ. ವಿಶೇಷವಾಗಿ ಸಾಹಿತ್ಯ, ಭಾಷೆ ಬಗ್ಗೆ ವಿಶೇಷ ಲೇಖನಗಳು ಬರ್ತಿರ್ತವೆ. ಆ ಪತ್ರಿಕೆಯಲ್ಲಿ ಈ ಕಾದಂಬರಿಯನ್ನ ಅವರು ಪ್ರಕಟಿಸ್ತಾ ಬರ್ತಾರೆ. ಅದು ಈ ಪಾಕ್ಷಿಕ ಪತ್ರಿಕೆ ಆಗಿರುತ್ತೆ. ಅಂದ್ರೆ 15 ದಿನಕ್ಕೊಂದ್ಸಲ ಅದು ಮುದ್ರಣಗೊಳ್ತಿರ್ತದೆ ಆ ಪತ್ರಿಕೆ. ಅದು 1872, 73ರಿಂದ ಆ ಪತ್ರಿಕೆ ಆರಂಭ ಆಗಿರ್ತದೆ. 15 ದಿನಕ್ಕೊಂದ್ಸಲ ಅದು ಅದು ಎಷ್ಟು ಪ್ರಸಿದ್ಧ ಆಗಿತ್ತು ಆ ಕಾಲದಲ್ಲಿ ಅಂದ್ರೆ, ರವೀಂದ್ರನಾಥ್ ಟ್ಯಾಗೂರ್ ಅವರೇ ಒಂದ್ ಕಡೆ ಹೇಳ್ತಾರೆ, ನಮ್ ಮನೆಯಲ್ಲಿ ಎಲ್ರು ಕಾತುರರಾಗಿ ಆ ಪತ್ರಿಕೆಗೆ ಕಾಯ್ತಿರ್ತಾರಂತೆ. ಯಾವಾಗ್ ಬರುತ್ತಪ್ಪ ಆ ಪತ್ರಿಕೆ, ನಾವ್ ಯಾವಾಗ್ ಓದೇವು ಅಂತ ಹೇಳಿ. ಅಷ್ಟು ಜನಪ್ರಿಯವಾದಂತಹ ಪತ್ರಿಕೆ ಆ ಭಂಗದರ್ಶನ ಅಂತ. ಆಗ ಆನಂದಮಠ ಕಾದಂಬರಿಯನ್ನ ಈ ಪತ್ರಿಕೆಯಲ್ಲಿ ಅವರು ಪ್ರಕಟ ಮಾಡ್ತಾರೆ. ಹಾಗೆ 1882ರಲ್ಲಿ ಆನಂದಮಠ ಕಾದಂಬರಿಯನ್ನ ಪುಸ್ತಕ ರೂಪದಲ್ಲಿಯೂ ಸಹ ಅನೇಕ ಪ್ರಕಾಶಕರು ಹೊರಗೆ ತರ್ತಾರೆ. ಅದನ್ನ ಅನೇಕ ಜನರು ಓದ್ಲಿಕ್ಕೆ ಶುರು ಮಾಡ್ತಾರೆ. ಎಷ್ಟ್ರ ಮಟ್ಟಿಗೆ ಅಂದ್ರೆ 10 ವರ್ಷಗಳಲ್ಲಿ 5 ಬಾರಿ ಮುದ್ರಣಗೊಳ್ತದಂತೆ ಆ ಪುಸ್ತಕ. ಏನಿದೆಪ್ಪ ಈ ಕಾದಂಬರಿ ಅನ್ನೋದು ಬಹಳ ಮುಖ್ಯ ಆಗ್ತದೆ. ಈ ಆನಂದ ಮಠ ಅನ್ನೋದು ಎಷ್ಟು ಸೊಗಸಾಗಂದ್ರೆ, ಸನ್ಯಾಸಿಗಳ ಸ್ವಾತಂತ್ರ್ಯದ ಕಥೆ ಇದು. ಅದರಲ್ಲಿ ಒಬ್ಬ ಹಿರಿಯ ಸನ್ಯಾಸಿ ಇರ್ತಾನೆ, ಭವಾನಂದ ಅಂತ ಒಬ್ಬ ಹಿರಿಯ ಸನ್ಯಾಸಿ. ಅನೇಕ ಯುವಕರಿಗೆ ಆ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆ ಕೊಡ್ತಾ ಕೊಡ್ತಾ ಸ್ವಾತಂತ್ರ್ಯ ಹೋರಾಟಗಾರನಾಗಿ ರೂಪಿಸ್ತಾ ಬರ್ತಾರೆ ಈ ಭವಾನಂದರು. ಭವಾನಂದ ಆ ಹೋದಲ್ಲೆಡೆ ಎಲ್ಲ ಅವ್ರ ಜೊತೆ ಒಬ್ಬ ತರುಣ, ಮಹೇಂದ್ರ ಅನ್ನೋ ಒಬ್ಬ ತರುಣ ಹೋಗ್ತಾ ಇರ್ತಾನೆ, ಅವ್ನು ಕರ್ಕೊಂಡು ಹೋಗ್ತಾ ಇರ್ತಾರ ಅವ್ರು. ಆ ಮಹೇಂದ್ರ ಹೇಳ್ತಾನೆ, ನಾವು ಸ್ವಾತಂತ್ರ್ಯ ಕಳ್ಕೊಂಡ್ ಬಿಟ್ಟಿದೀವಿ, ದೇಶ ಪರಕೀಯರ ಆಡಳಿತದಲ್ಲಿ ನಲಿಗ್ ಹೋಗ್ತಾ ಇದೆ, ಇದರಿಂದ ಈ ತಾಯಿಗೆ ಯಾವಾಗ ಮುಕ್ತಿ ಸಿಗ್ಬೋದಾ ಅಂತ ಪ್ರಶ್ನೆ ಮಾಡಿದಾಗ ಭವಾನಂದರು ಹೇಳ್ತಾರೆ, ಖಂಡಿತ ಸಿಗ್ತದೆ. ಯಾವಾಗ ಯಾವಾಗ ಸಿಗ್ತದೆ ಇದು ಅಂತ ಹುಡುಗ ಮತ್ತೆ ಕೇಳ್ತಾನೆ ಮಹೇಂದ್ರ. ಅವಾಗ ಅವ್ರು ಹೇಳ್ತಾರೆ, ನಾವೆಲ್ಲ ಭಾರತ ಮಾತೆಯ ಸಂತಾನರಾದಾಗ, ನಾವೆಲ್ಲ ಭಾರತ ಮಾತೆಯ ಮಕ್ಕಳು, ಭಾರತ ಮಾತೆಯೇ ನಮ್ಮೆಲ್ಲರ ತಾಯಿ ಎನ್ನುವ ಮನೋಭಾವ ನಮ್ಮ ಹೃದಯದಲ್ಲಿ ಅರಳಿದಾಗ ಮತ್ತು ಆ ಸಂತಾನದ ಶಕ್ತಿ ಅಧಿಕವಾದಾಗ ಖಂಡಿತವಾಗಿ ನಾವು ಸ್ವಾತಂತ್ರ್ಯವನ್ನ ಗಳಿಸಬಹುದು ಅಂತ ಹೇಳಿ ಇತರ ವಿಚಾರವನ್ನ ಅವರು ಮಹೇಂದ್ರನ ಮುಂದೆ ವ್ಯಕ್ತಪಡಿಸ್ತಾರೆ. ಆ ಹಿರಿಯ ಸನ್ಯಾಸಿ ಒಂದು ಅರಣ್ಯ ಪ್ರದೇಶಕ್ಕೆ ಆ ಮಹೇಂದ್ರನನ್ನ ಕರೆದುಕೊಂಡು ಹೋಗ್ತಾರೆ. ಅಲ್ಲಿ ಹೋದಾಗ ಒಂದು ತಾಯಿಯ ವಿಗ್ರಹ ಇರ್ತದೆ. ಆ ಒಂದು ಕಾಡಲ್ಲಿ ಹೋಗ್ತಾರೆ, ಒಂದು ಗವಿ ತರ ಇರ್ತದೆ, ಅಲ್ಲಿ ಒಂದು ತಾಯಿಯ ವಿಗ್ರಹ ಇರ್ತದೆ. ಎಷ್ಟು ಭವ್ಯವಾಗಿತ್ತು ಅಂದ್ರೆ, ಆಕಿ ಲಕ್ಷ್ಮಿ ಇರ್ಬೋದು, ಸರಸ್ವತಿ ಇರ್ಬೋದು, ದುರ್ಗೆ ಇರ್ಬೋದು. ಅಂದ್ರೆ ಭಾರತ ಉಳಿದ್ರೆ ತಾನೇ ಈ ಲಕ್ಷ್ಮಿ ಪೂಜೆ ಮಾಡ್ಬೋದು ನಾವು, ಸರಸ್ವತಿ ಪೂಜೆಯನ್ನು ನಾವು ಉಳಿಸ್ಕೋಬಹುದು, ದುರ್ಗೆ ಪೂಜೆಯನ್ನ ಉಳಿಸ್ಕೊಬಂದ್ರೆ. ಭಾರತನೇ ಉಳಿಲಿಲ್ಲ ಅಂದ್ರೆ ಇದು ಯಾವ್ದು ಉಳಿತದ? ನಾವ್ ಏನ್ ಪೂಜೆ ಮಾಡ್ಲಿಕ್ಕೆ ಸಾಧ್ಯ? ನಮಗೆ ಇರ್ಲಿಕ್ಕೆ ಒಂದು ನೆಲೆ ಇಲ್ಲ ಅಂದ್ಮೇಲೆ ನಾವು ಯಾರನ್ನ ನಾವು ಪೂಜೆ ಮಾಡ್ಬೇಕು? ಹೌದಾ? ಅನ್ನುವುದನ್ನ ಆ ಗುಹೆಯಲ್ಲಿ ಅವರು ಆ ತರುಣರಿಗೆ ತೋರಿಸ್ತಾರೆ. ಭಾರತ ಮಾತೆಯನ್ನ ತಾಯಿ ಸ್ವರೂಪದಲ್ಲಿ ಅವರು ಆ ಹುಡುಗನಿಗೆ ತೋರಿಸ್ತಾರೆ. ಅಲ್ಲಿ ಹೋದಾಗ ಆ ಮೂರ್ತಿ, ಭವ್ಯವಾದ ಮೂರ್ತಿ ಇರ್ತದೆ. ಅದನ್ನ ನೋಡ್ತಾನೆ, ಅದು ದಶಭುಜಾಕೃತಿಯ ಮೂರ್ತಿ ಆಗಿರ್ತದೆ. ಕೈಯಲ್ಲಿ ಶಂಖ, ಚಕ್ರ, ಪದ್ಮ ಎಲ್ಲ ಇರ್ತದೆ. ಸುಂದರ ಸರ್ವಾಲಂಕೃತ ಭೂಷಿತವಾದ ವಿಗ್ರಹವನ್ನ ತೋರಿಸಿ, ಭಾರತ ಮಾತೆ ಮೊದಲು ಇದ್ದಂತಹ ಸ್ಥಿತಿ ಅಂತ ತೋರಿಸ್ತಾರೆ. ಶತ್ರುಗಳನ್ನ ನಾಶ ಮಾಡಿದಂತಹ ತಾಯಿ ಹೀಗಿದ್ಲು ನಮ್ ತಾಯಿ ಅಂತ ಹೇಳ್ತಾನೆ ಆ ಸನ್ಯಾಸಿ. ಆ ನಂತರ ಇನ್ನು ಸ್ವಲ್ಪ ಒಳ ಕರ್ಕೊಂಡು ಹೋಗ್ತಾನೆ ಗುಹೆಯ ಒಳಗಡೆ. ಅಲ್ಲಿ ಒಂಥರ ಮೊಬ್ಬ ಕತ್ಲಿರ್ತದೆ. ಅಲ್ಲಿಂದ ಆರ್ತನಾದದಿಂದ ಕೂಡಿದಂತಹ ಒಂದು ವಿಗ್ರಹ, ತಲೆ ಕೂದ್ಲು ಕೆದರಿ ಬಿಟ್ಟಿರ್ತದ ಆ ವಿಗ್ರಹಕ್ಕೆ. ಕಣ್ಣಲ್ಲಿ ನೀರಿನ ಹನಿ ಬರ್ತಾ ಇರ್ತದೆ. ಮೈ ಮೇಲೆ ವಸ್ತ್ರವೇ ಇಲ್ಲದಂತಹ ಸ್ಥಿತಿ ಇರ್ತದೆ. ಅದನ್ನ ತೋರಿಸ್ದಾಗ ಹೇಳ್ತಾರೆ, ಇದು ನಮ್ಮ ಭಾರತ ಮಾತೆಯ ಇವತ್ತಿನ ಸ್ಥಿತಿ ಅಂತ. ತನ್ನ ಸ್ವಾತಂತ್ರ್ಯವನ್ನ ಕಳ್ಕೊಂಡು ದಾಸ್ಯಕ್ಕೆ ಒಳಗಾಗಿರುವಂತಹ ಸ್ಥಿತಿ ಆ ಯುವಕನ ಹೃದಯದಲ್ಲಿ ಒಂಥರ ತಳಮಳ ಶುರು ಆಗ್ಬಿಡ್ತದಂತೆ. ಇನ್ನೂ ಅದಾದ್ಮೇಲೆ ಇನ್ನೂ ಮುಂದಕ್ಕೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇನ್ನೂ ಒಂದು ಭವ್ಯವಾದ, ಅಂದ್ರೆ ನಾವು ಮೊದ್ಲೇನ್ ನೋಡಿರ್ತೀವಿ ಭವ್ಯವಾದ ವಿಗ್ರಹ ಅಂತ ಹೇಳಿದ್ವಿ, ಅದಕ್ಕಿಂತಲೂ ಭವ್ಯವಾದ ಒಂದು
ದಶಭುಜಗಳನ್ನ ಹೊಂದಿರುವಂತಹ ತಾಯಿಯ ವಿಗ್ರಹ ಇರ್ತದೆ. ಆ ಮಂದಸ್ಮಿತಳಾಗಿರುವಂತಹ ತಾಯಿಯ ವಿಗ್ರಹ. ಯುವಕ ಕೇಳ್ತಾನೆ, ಇವಳು ಯಾರು ಅಂತ. ಆಗ ಸನ್ಯಾಸಿ ಹೇಳ್ತಾನೆ, ಇದು ನಾವು ನಿರ್ಮಾಣ ಮಾಡಬೇಕಾಗಿರುವಂತಹ ತಾಯಿಯ ಮೊದಲಿದ್ದಂತಹ ತಾಯಿಯ ವಿಗ್ರಹ ಅಂತ. ಅಂದ್ರೆ ಮೊದಲಿದ್ದಂತಹ ಭಾರತ, ದಾಸ್ಯಕ್ಕೊಳಗಾದಂತಹ ಭಾರತ, ಮತ್ತು ನಾವು ನಿರ್ಮಾಣ ಮಾಡಬೇಕಾಗಿರುವಂತಹ ಭಾರತ ಅಂತ. ಆಗ ಯುವಕ ಕೇಳ್ತಾನೆ, ಈಗ ನಾನೇನ್ ಮಾಡ್ಬೇಕು? ಆಗ ಸನ್ಯಾಸಿ ಹೇಳ್ತಾನೆ, ನೀನ್ ಮನೆಯನ್ನ ತ್ಯಜಿಸಬಲ್ಲಿಯಾ ನೀನು? ಅಂದ್ರೆ ಸ್ವಾತಂತ್ರ್ಯದ ಗಳಿಕೆಗಾಗಿ ಮನೆಯ ಮೋಹವನ್ನ ನೀನು ಬಿಟ್ಟು ಬರ್ತೀಯಾ? ನಿನ್ ಪತ್ನಿ, ಮಕ್ಕಳು, ಬಂಧುಗಳು ಏನ್ ಮೋಹ ಇದೆ ಅದರಿಂದ ಹೊರಗೆ ಬರಬಲ್ಲೆಯಾ ಅಂತ ಕೇಳಿದಾಗ ಅವ್ರು ಕೇಳ್ತಾನೆ, ನಾನೇನ್ ಮಾಡ್ಬೇಕು, ಏನ್ ಕೊಡ್ಬಹುದು, ನನ್ ಜೀವ ಕೊಡ್ಲಾ ಅಂತ ಕೇಳ್ತಾನ. ಅವಾಗ ಭವಾನಂದ್ರ ಹೇಳ್ತಾರೆ, ಜೀವ ಬಹಳ ಕ್ಷಣಿಕ ಆದದ್ದು, ಯಾವಾಗ್ಲಾದ್ರೂ ಹೋಗ್ಬೋದು ಆ ಜೀವ. ಆದ್ರೆ ನನಗೆ ಬೇಕಾಗಿತ್ತು ಭಕ್ತಿ. ಅದು ಅನನ್ಯವಾದ ರಾಷ್ಟ್ರ ಭಕ್ತಿಯನ್ನ ಕೊಡುವುದಾದರೆ ರಾಷ್ಟ್ರವನ್ನ ಮತ್ತೆ ಪರಮ ವೈಭವಕ್ಕೆ ತೆಗೆದುಕೊಂಡು ನಾವು ಹೋಗ್ಬೋದು. ಇದು ಆನಂದ ಮಠ ಕಾದಂಬರಿ ನಮಗ್ ಕೊಡುವಂತಹ ಒಂದು ಸಂದೇಶ. ನೀವು ಎಲ್ರು ಓದ್ರಿ ಆ ಕಾದಂಬರಿನ ಒಂದ್ಸಲ. ಒಮ್ಮೆ ಒಮ್ಮೆ ಏನ್ ಮಾಡ್ತಾರೆ, ಬಂಕಿಮಚಂದ್ರು ಹಿಂಗೆ ಹೇಳ್ಬೇಕಾರೆ ಅವ್ನ ಶಿಷ್ಯನ ಜೊತೆ ಇದ್ದಾಗ ಹೇಳ್ತಾರಂತೆ, ಆ ನಾನ್ ಬರೆದಿರುವ ಕಾದಂಬರಿ ಎಲ್ಲ ನೀವು ಸಮುದ್ರಕ್ಕೆ ಎಸ್ದು ಬಿಡ್ರಿ, ಆದ್ರೆ ಇದು ಒಂದೇ ಗೀತೆ, ಒಂದೇ ಮಾತರಂ, ಇದು ಒಂದೇ ಭಾರತೀಯರನ್ನ ಮೇಲೆಬ್ಬಿಸಬಹುದು, ಭಾರತದಲ್ಲಿ ರಾಷ್ಟ್ರೀಯತೆಯನ್ನ ಪುಟಿದೆಬ್ಬಿಸಬಲ್ಲದು, ರಾಷ್ಟ್ರ ಸ್ವಾತಂತ್ರ್ಯವನ್ನ ಗಳಿಸಬಲ್ಲದು ಅಂತ ಒಮ್ಮೆ ಅವ್ರ ಶಿಷ್ಯರಿಗೆ ಹೇಳ್ತಾರಂತೆ. ಆದ್ರೆ ಅಂದ್ರೆ ಇದು ನಡೆದಿದ್ದು ಯಾವಾಗಂದ್ರೆ 1882, 1882, 83ರಲ್ಲಿ. ಆದ್ರೆ ಆ ತರದ ಯಾವ ಜಾಗೃತಿ ಸಹ ಭಾರತದಲ್ಲಿ ಆ ಸಮಯದಲ್ಲಿ ಆಗುದೇ ಇಲ್ಲ. ಅವರು ಒಮ್ಮೆ ಮಗಳಿಗೆ ಹೇಳ್ತಾರೆ, ಇವತ್ತಲ್ಲ ಇನ್ನೊಂದ್ 30 ವರ್ಷ ಆದ್ರೂ ಸಹ ಈ ಗೀತೆ ಭಾರತದಲ್ಲಿ ಜಾಗರಣವನ್ನ ಮಾಡೇ ಮಾಡ್ತದೆ, ಭಾರತದ ಜಾಗೃತಿಗಾಗಿಯೇ ಈ ಗೀತೆ ಇರೋದು ಅಂತ ಹೇಳಿ ಅವರು ಹೇಳಿರ್ತಾರಂತೆ. ಆದ್ರೆ ಅವರು 1894ರಲ್ಲಿ ಅವರು ಸ್ವರ್ಗಸ್ಥರಾಗ್ಬಿಡ್ತಾರೆ. ಮುಂದೆ ಬರ್ತದೆ ಆ ಕಾಲ, ಕ್ರಿಸ್ತ ಶಕ 1905ನೇ ಇಸ್ವಿಯಲ್ಲಿ ಆ ಸಮಯ ಬರ್ತದೆ. ಆಗ ಬ್ರಿಟಿಷರ ವೈಸರಾಯಿ ಆಗಿದ್ದಂತಹ ಲಾರ್ಡ್ ಕರ್ಜನ್ ಅನ್ನುವರು ಬಂಗಾಳವನ್ನ ಜಾತಿಯ ಆಧಾರದ ಮೇಲೆ ವಿಭಜನೆ ಮಾಡಬೇಕು, ಹಿಂದೂ ಜನಸಂಖ್ಯೆ ಹೆಚ್ಚಾಗಿರುವ ಭಾಗ ಒಂದು, ಮುಸಲ್ಮಾನರ ಬಾಹುಳ್ಯವಿರುವಂತಹ ಒಂದು ಭಾಗ ಒಂದು, ಹೀಗೆ ವಿಭಜನೆ ಮಾಡಬೇಕು ಅಂತ. ಅದಕ್ಕೆ ಅವರು 1905 ಅಕ್ಟೋಬರ್ 16ನೇ ತಾರೀಕು ದಿನಾಂಕವನ್ನ ಸಹ ನಿಶ್ಚಯ ಮಾಡ್ಬಿಟ್ಟಿರ್ತಾರೆ. ಅಂತಹ ಸಂದರ್ಭದಲ್ಲಿ ಇಡೀ ಬಂಗಾಳದಲ್ಲಿ ಸ್ವದೇಶದ ಬಗ್ಗೆ ಜಾಗೃತಿ ಮೂಡ್ಲಿಕ್ಕೆ ಶುರು ಆಗ್ಬಿಡ್ತದೆ. ಹೇಗಂದ್ರೆ ವಿದೇಶಿ ವಸ್ತ್ರಗಳನ್ನ ದಹಿಸುವಂತಹ ಕಾರ್ಯ ಅಲ್ಲಲ್ಲಿ ನಡೀಲಿಕ್ಕೆ ಶುರು ಆಗ್ತದೆ. ಯಾವುದೋ ಒಂದು ಗ್ರಾಮದಲ್ಲಿ ಯಾರೋ ವಿದೇಶಿ ವಸ್ತ್ರವನ್ನ ದಹನ ಮಾಡಿದ್ದು ಅಂತ ಶುರುವಾಗಿದ್ದು ಇಡೀ ಬಂಗಾಳದಲ್ಲಿ ಅದು ಹರಡ್ಲಿಕ್ಕೆ ಶುರುವಾಗ್ತದೆ. ಒಂದು ಕಾಲೇಜು ಮೈದಾನದಲ್ಲಿ ದೊಡ್ಡದಾಗಿ ಒಂದು ಬೆಂಕಿಯನ್ನ ಹಾಕಿ ವಿದೇಶಿ ವಸ್ತ್ರಗಳ ದಹನವನ್ನ ನಡೆಸ್ತಿರ್ತಾರೆ. ಸಾವಿರಾರು ಜನ ಸೇರಿರ್ತಾರಲ್ಲಿ. ತಮ್ಮ ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮ ಮೈ ಮೇಲಿರುವಂತಹ ವಿದೇಶಿ ವಸ್ತ್ರಗಳನ್ನು ಸಹ ಬಿಚ್ಚಿ ಅದರಲ್ಲಿ ಹಾಕ್ಬಿಡ್ತಾರಂತವ್ರು. ಅಂತಹ ಸಂದರ್ಭದಲ್ಲಿ ಎಲ್ಲರ ಹೃದಯದಲ್ಲಿ ಈ ಸಂದರ್ಭಕ್ಕೆ ಈ ರಾಷ್ಟ್ರದ ಜಾಗೃತಿಯಿಂದ ಏನಾದ್ರೂ ಒಂದು ಘೋಷಣೆ ಬೇಕಲ್ಲಪ್ಪ ಅಂತ ಅನಿಸಿರ್ತದೆ. ಈಗ ನಾವೇ ನೋಡ್ರಿ, ರಾಮ ಮಂದಿರದಕ್ಕೆ ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್ ಅಂದ್ರೆ ನಮಗೆ ಎಷ್ಟು ಉತ್ಸಾಹ ಬರ್ತದೆ. ನಾವು ನಿನ್ನೆನು ನೀವು ಮಾಡಿರಿ ಹುಬ್ಳಿಯವ್ರ ಕಾರ್ಯಕ್ರಮ, ಆ ಆ ಘೋಷಣೆ ಕೂಗಿದ್ರನೆ ಒಂಥರ ರೋಮಾಂಚನ ಆಗ್ತದಲ್ಲ. ಆ ತರ ಈಗ ನಾವು ಪ್ರತಿಭಟನೆ ಮಾಡ್ಲಿಕ್ಕತ್ತೀವಲ್ಲ, ನಮಗೂ ರಾಷ್ಟ್ರದ ಜಾಗೃತಿ ದೃಷ್ಟಿಯಿಂದ ನಾವು ಏನಾದ್ರು ಒಂದು ಘೋಷಣೆ ಬೇಕಲ್ಲ ನಮಗ ಅಂತ ಹೇಳಿ ಅನಿಸ್ತಾ ಇರ್ತದೆ ಒಬ್ಬರ ಮನಸ್ಸಲ್ಲಿ. ಆಗ ಆ ಗುಂಪಿನಲ್ಲಿ ಒಬ್ರು ಯಾರೋ ಒಂದೇ ಮಾತರಂ ಅಂತ ಹೇಳಿ ಕೂಗ್ತಾನೆ. ಆಗ ಇಡೀ ಜನಸ್ತೋಮ ಅಷ್ಟು ಪುಳಕಿತ ಆಗ್ತದಂತೆ. ಆ ಶಬ್ದಗಳನ್ನ ಕೇಳಿ ಒಂಥರ ವಿದ್ಯುತ್ ಸಂಚಾರ ಆದಂಗ ಆಗ್ತದಂತೆ. ಒಂದೇ ಮಾತರಂ ಗೀತೆ ಅವತ್ತಿನಿಂದ ಎಲ್ಲರ ಬಾಯಲ್ಲೂ ಹರಡ್ಲಿಕ್ಕೆ ಶುರು ಆಗ್ಬಿಡ್ತದೆ. ಬಂಕಿಮಚಂದ್ರ ಚಟರ್ಜಿ ಅವರು ಯಾವಾಗ 82ರಲ್ಲಿ ಹೇಳಿದ್ರು, ಅದು 1905 ಹೊತ್ತಿಗೆ ಒಂದೇ ಮಾತರಂ ಜಾಗರಣವನ್ನ ಮಾಡ್ಲಿಕ್ಕೆ ಶುರು ಮಾಡ್ತು. ತಡವಾದ್ರೂ ಚಿಂತೆ ಇಲ್ಲ, ಅಷ್ಟು ವರ್ಷಗಳ ಮೇಲೆ ಅದು ಮತ್ತೆ ಶುರು ಮಾಡ್ತು. 1906ರಲ್ಲಿ ಬಾರಿಸಾಲ್ ಎನ್ನುವ ನಗರದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ ನಡೀತದೆ. ಇಡೀ ದೇಶದಿಂದ ಪ್ರತಿನಿಧಿಗಳು ಹೋಗಿರ್ತಾರೆ. ಅಲ್ಲಿ ಎಲ್ಲರ ಹೃದಯದಲ್ಲಿ, ಮನಸ್ಸಿನಲ್ಲಿ ಒಂದೇ ಮಾತರಂ ಮೊಳಗ್ತದೆ. ಅಲ್ಲಿ ಬ್ರಿಟಿಷ್ ಆದ್ರೆ ಅಲ್ಲಿ ಬ್ರಿಟಿಷರ ಅತಿ ದೊಡ್ಡ ಒಂದು ಅತ್ಯಾಚಾರ ನಡೆಸಿಬಿಡ್ತದೆ. ಬ್ರಿಟಿಷರ ಸೈನ್ಯ ಲಾಠಿ ಚಾರ್ಜ್ ಮಾಡ್ತಾರೆ. ಅನೇಕರ ಹೊಡೆತ ಒಳಗಾಗ್ತಾರೆ. ಯಾಕೆ ಹಾಡಿದಿರಿ ಅದನ್ನ ಅಂತ.
ಆದ್ರೆ ಬಾರಿ ಸಾಲಿನಲ್ಲಿ ನಡೆದಂತಹ ಕಾಂಗ್ರೆಸ್ ಅಧಿವೇಶನದ ಪರಿಣಾಮವಾಗಿ ಒಂದೇ ಮಾತರಂ ಇಡೀ ದೇಶದಲ್ಲಿ ಹರಡ್ಲಿಕ್ಕೆ ಶುರು ಆಗ್ಬಿಡ್ತದೆ. ಲಾಲಾ ಲಜಪತ್ ರಾಯ್ ಇರ್ತಾರೆ, ಅದನ್ನ ಪಂಜಾಬಿಗೆ ತಗೊಂಡು ಹೋಗಿ ಅಲ್ಲಿ ಪ್ರಚಾರ ಮಾಡ್ತಾರೆ. ಲೋಕಮಾನ್ಯ ತಿಲಕರು ಮಹಾರಾಷ್ಟ್ರಕ್ಕೆ ಹೋಗ್ತಾರೆ. ಚಿದಂಬರ ಪಿಳ್ಳೆ ಮತ್ತು ಸುಬ್ರಹ್ಮಣ್ಯ ಅವರು ದಕ್ಷಿಣ ಅಂದ್ರೆ ಮಡ್ರಾಸಿಗೆ ತಂದು ತಗೊಂಡ್ಬರ್ತಾರ ಹಾಡನ್ನ. ಬಿಪಿನ್ ಚಂದ್ರ ಪಾಲರು ಇಡೀ ಬಂಗಾಳದಲ್ಲಿ ಪ್ರವಾಸ ಮಾಡ್ತಾ ಮಾಡ್ತಾ ಒಂದೇ ಮಾತರಂ ಗೀತೆಯನ್ನ ಅವರು ಪ್ರಚಾರ ಮಾಡ್ತಾರೆ. ಹೀಗೆ ಇಡೀ ಭಾರತಾದ್ಯಂತ ಒಂದೇ ಮಾತರಂ ಎಲ್ಲರ ಮನಗಳಲ್ಲಿ ಹಾಡ್ಲಿಕ್ಕೆ ಶುರುವಾಗ್ತದೆ. ಆದ ಕಾರಣ ಬ್ರಿಟಿಷರ ಹಾಡನ್ನ ಮತ್ತ ಅವಾಗ್ಲೇ ಹೇಳಿದೆ 2 ಶಬ್ದಗಳನ್ನ ಅವರು ಬಹಿಷ್ಕಾರ ಮಾಡ್ತಾರೆ. ಹೀಗೆ ಇಡೀ ಭಾರತದ ಜಾಗರಣ ಮಾಡಿದಂತಹ ಗೀತೆ ಒಂದೇ ಮಾತರಂ. ಇದರಿಂದಾಗಿ ಅಲ್ಲಿ ಅನೇಕ ಕ್ರಾಂತಿಕಾರಿ ಆನಂದ ಮಠ ಕಾದಂಬರಿಯನ್ನು ಅನೇಕ ಜನರು ಓದ್ಲಿಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ದೆ. ಅಲ್ಲಿಂದ ಕ್ರಾಂತಿಕಾರಿಗಳು ಹೆಚ್ಚೆಚ್ಚು ಹುಟ್ಲಿಕ್ಕೆ ಶುರು ಮಾಡ್ಬಿಡ್ತಾರೆ. ಕ್ರಾಂತಿ ಕಾರ್ಯ ಅತೀ ದೊಡ್ಡ ಪ್ರಮಾಣದಲ್ಲಿ ನಡೆಯಲಿಕ್ಕೆ ಶುರು ಆಗ್ತದೆ. ಅವ್ರ ಕೈಯಲ್ಲಿ ಭಗವದ್ಗೀತೆ ಯಾವ್ದಂದ್ರೆ ಆನಂದ ಮಠ ಕಾದಂಬರಿ, ಅದರ ಅಧ್ಯಯನ ಮತ್ತು ಒಂದೇ ಮಾತರಂ ಗೀತೆ. ಕೇವಲ ಭಾರತಕ್ಕೆ ಇದು ಸೀಮಿತ ಆಗಿದ್ದಿಲ್ಲ. ಆ ಸಂದರ್ಭದಲ್ಲಿ ವಿನಾಯಕ್ ದಾಮೋದರ್ ಸಾವರ್ಕರ್ ಅವರು 1908ರಲ್ಲಿ ಏನ್ ಮಾಡ್ತಾರೆ, ನಾವು ಏನು ಮೊದಲ ಸ್ವಾತಂತ್ರ್ಯ ಸಂಗ್ರಾಮ ನಡೆದಿತ್ತು 1857ರಲ್ಲಿ, ಅದು ಶುರುವಾದ 50ನೇ ವರ್ಷದ ಸಂದರ್ಭದಲ್ಲಿ ಇಂಗ್ಲೆಂಡಿನಲ್ಲಿ ಒಂದು ನೆನಪಿನ ಕಾರ್ಯಕ್ರಮವನ್ನ ಅವ್ರು ಮಾಡ್ತಾರೆ. ಭಾರತ ಭವನ ಅಂತ ಇಂಗ್ಲೆಂಡ್ ನಲ್ಲಿ. ಅಂದ್ರೆ ಭಾರತ ಭವನ ಅಂದ್ರೆ ಭಾರತೀಯ ವಿದ್ಯಾರ್ಥಿಗಳಾಗಿ ಇದ್ದಂತಹ ಒಂದು ಭವನ ಅಥವಾ ಹಾಸ್ಟೆಲ್ ಅಂತ ಹೇಳ್ಬೋದು. ಅಲ್ಲಿ ಒಬ್ಬ ವಿದ್ಯಾರ್ಥಿ ಒಂದೇ ಮಾತರಂ ಗೀತೆಯನ್ನ ಸುಶ್ರಾವ್ಯವಾಗಿ ಹಾಡ್ತಾರೆ. ಆ ಕಾರ್ಯಕ್ರಮ ನಡೀತದೆ. ಕಾರ್ಯಕ್ರಮದ ನಂತರ ಭಾರತೀಯ ಯುವಕರು ಏನ್ ಮಾಡ್ತಾರೆ, ಒಂದೇ ಮಾತರಂ ಹಾಡ್ತಾ ಹಾಡ್ತಾ ಇಂಗ್ಲೆಂಡಿನ ನಡು ಬೀದಿಯಲ್ಲಿ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಅಂದ್ರೆ ಅದು ಇಂಗ್ಲೆಂಡಿಗೂ ಸಹ ಹರಡ್ತದೆ. ಫ್ರಾನ್ಸ್ ನಲ್ಲಿ ಮೇಡಮ್ ಕಾಮಾ ಅವ್ರು ಇರ್ತಾರೆ, ಅವರಿಂದ ಫ್ರಾನ್ಸ್ಗೂ ಅದು ಹರಡ್ತದೆ. ಹೀಗೆ ಯುರೋಪಿನ ಅನೇಕ ದೇಶಗಳಿಗೆ ಸ್ವಾತಂತ್ರ್ಯದ ಗೀತೆಯಾಗಿ ಇದು ಹರಡ್ಲಿಕ್ಕೆ ಶುರು ಮಾಡ್ತದೆ. ಇಂಗ್ಲೆಂಡಿನಲ್ಲಿಯೂ ಸಹ ಒಂದೇ ಮಾತರಂ ಗೀತೆಯನ್ನ ಅವರು ಬಹಿಷ್ಕರಿಸ್ತಾರೆ. ನೋಡ್ರಿ, ಭಾರತದ ಒಂದೇ ಅಲ್ಲ, ಇಂಗ್ಲೆಂಡಿನಲ್ಲಿಯೂ ಸಹ ಇದನ್ನ ಹಾಡುವುದನ್ನ ಅವರು ಬಹಿಷ್ಕಾರ ಮಾಡ್ತಾರೆ. ಇಡೀ ವಿಶ್ವದ ಇತಿಹಾಸದಲ್ಲಿ ಯಾವ್ದಾದ್ರೂ ಒಂದು ಗೀತೆ ಹಾಗೆ 2 ಶಬ್ದಗಳು ಭಾರತ ಮತ್ತು ಇಂಗ್ಲೆಂಡ್ ನಲ್ಲಿ ಬಹಿಷ್ಕೃತವಾಗಿದ್ದವೆಂದ್ರೆ ಅದು ಒಂದೇ ಮಾತರಂ ಗೀತೆ ಮತ್ತು ಒಂದೇ ಮಾತರಂ ಎನ್ನುವ 2 ಶಬ್ದಗಳು. ಅಮೆರಿಕಕ್ಕೂ ಸಹ ಇದು ಹರಡ್ತದೆ. ಅಲ್ಲಿ ಗದರ್ ಎನ್ನುವ ಒಬ್ಬ ಸ್ವಾತಂತ್ರ್ಯ ಹೋರಾಟಗಾರ ಒಂದು ಪಕ್ಷ ಇರ್ತದೆ, ಅಲ್ಲಿ ಆ ಕೆಲಸವನ್ನ ನೋಡ್ಕೊಂತಿರ್ತಾರ ಅವರೂ ಸಹ ಒಂದೇ ಮಾತರಂ ಹಾಡ್ಲಿಕ್ಕೆ ಶುರು ಮಾಡ್ತಾರೆ. ಇಂಗ್ಲೆಂಡಿನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಎಷ್ಟರ ಮಟ್ಟಿಗೆ ಅಂದ್ರೆ ಒಂದೇ ಮಾತರಂ ಫಲಕವನ್ನ ಧರಿಸಿ ಓಡಾಡ್ಲಿಕ್ಕೆ ಶುರು ಮಾಡ್ತಾರೆ. ಕಾಲೇಜ್ಗೆ ಹೋದ್ರು ಅದನ್ನ ಹಾಕೊಂಡು ಹೋಗ್ತಿರ್ತಾರೆ, ಬಜಾರಲ್ಲಿ ಓಡಾಡಿದ್ರು ಅದ್ ಹಾಕೊಂಡು ಹೋಗ್ತಾ ಇರ್ತಾರಂತವ್ರು. ಅಂತ ಕಾಲಕ್ಕೆ ಕಾಲೇಜ್ನಲ್ಲಿ ಅವರಿಗೆ ಪ್ರವೇಶವನ್ನ ನಿರಾಕರಿಸ್ತಾರಂತೆ. ಆಗ ಆ ಹುಡುಗರೆಲ್ಲರೂ ಆ ಕಾಲೇಜನ್ನೇ ಬಹಿಷ್ಕರಿಸ್ಬಿಡ್ತಾರಂತ, ನಮಗೆ ಕಾಲೇಜೇ ಬೇಕಾಗಿಲ್ಲ ಅಂತ. ಅದೇ ಈ ಮದನ್ ಲಾಲ್ ಧಿಂಗ್ರಾ ನೀವು ಕೇಳಿರ್ತೀರಿ ಹೆಸರು. ಅಲ್ಲಿ ಇಂಜಿನಿಯರಿಂಗ್ ಓದ್ಲಿಕ್ಕೆ ಅವ್ರು ಇಂಗ್ಲೆಂಡ್ ನಲ್ಲಿ ಇರ್ತಾರೆ. ಆ ಟೈಮಲ್ಲಿ ಅವರು ಫಲಕವನ್ನ ಧರಿಸಿ ಕಾಲೇಜಿಗೆ ಹೋಗ್ತಾರೆ. ಆ ಫಲಕವನ್ನ ತೆಗಿ ಅಂತ ಹೇಳಿದಾಗ ನಾನ್ ತೆಗಿಯಲ್ಲ ಅಂತ ನಿರಾಕರಿಸ್ತಾರೆ ಅವರು, ಮದನ್ ಲಾಲ್ ಅವ್ರು. ಆಗ ಇಂಗ್ಲೆಂಡಿನ ವಿದ್ಯಾರ್ಥಿಗಳು ಅವರಿಗೆ ರ್ಯಾಗಿಂಗ್ ಮಾಡ್ಲಿಕ್ಕೆ ಶುರು ಮಾಡ್ತಾರಂತೆ. ಮದನ್ ಲಾಲ್ ಡಿಂಗ್ರಾ ಆ ರ್ಯಾಗಿಂಗ್ ಮಾಡಿದ ವಿದ್ಯಾರ್ಥಿಗಳಿಗೆ ಒಂದು ಚಾಕು ತೋರಿಸ್ತಾರಂತೆ, ನನ್ನ ತಂಟಿಗೆ ಬಂದ್ರೆ ನಿಮ್ಮನ್ನ ನಾನು ಮುಗಿಸ್ಬಿಡ್ತೀನಿ ಅಂತ ಒಂದು ಬೆದರಿಕೆಯನ್ನ ಹಾಕ್ತಾರಂತೆ. ಹೀಗೆ ನಮ್ಮ ವಿದ್ಯಾರ್ಥಿಗಳ ಹೃದಯದಲ್ಲಿ ಒಂದು ಧೈರ್ಯ, ಸ್ಥೈರ್ಯ, ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಮಾಡಿಸಿದ್ದೆ ಈ ಒಂದೇ ಮಾತರಂ ಅಂತ. ಸುಮಾರು 1921-22ರವರೆಗೆ ಒಂದೇ ಮಾತರಂ ಎಲ್ಲರ ಹೃದಯದಲ್ಲಿ ದೊಡ್ಡ ಮಟ್ಟದಲ್ಲಿ ಸ್ವಾತಂತ್ರ್ಯ ಹೋರಾಟದ ಕಿಚ್ಚನ್ನ ಕ್ರಾಂತಿಕಾರಿಗಳ ಮಧ್ಯೆ ಹಾಗೂ ಕಾಂಗ್ರೆಸ್ನಲ್ಲಿ ಸಹ, ಕಾಂಗ್ರೆಸ್ ಅನ್ನೋದು 1885ರಲ್ಲಿ ಸ್ಥಾಪನೆಯಾಗಿತ್ತು. ಎ.ಓ. ಹ್ಯೂಮನ್ ಅವರೊಬ್ರು ಬ್ರಿಟಿಷ್ ಅಧಿಕಾರಿ ಒಂದು ಆರಂಭ ಮಾಡಿದ್ದಂತಹ ಒಂದು ಪಕ್ಷ ಕಾಂಗ್ರೆಸ್. ಅದರಲ್ಲಿ ಕೂಡ ಹಬ್ಬಿತ್ತಿದು. ಬಿಪಿನ್ ಚಂದ್ರ ಪಾಲು, ಲಾಲಾ ಲಜಪತ್ ರಾಯ್, ಬಾಲ ಗಂಗಾಧರ ತಿಲಕ್ ಇವರೆಲ್ಲರ ಇದರಲ್ಲಿ. ಆದ್ರೆ ಮೊದ್ಲು ಇವರೆಲ್ಲ ಮಂದಗಾಮಿಗಳು ಇವ್ರು. ಅಂದ್ರೆ ನಮಗ್ ಈ ಸೌಲಭ್ಯ ಕೊಡ್ರಿ, ನಮ್ಗೆ ಆ ಸೌಲಭ್ಯ ಕೊಡ್ರಿ ಅಂತ ನಾವೇನ್ ಕೇಳ್ಕೊಂತೀವಲ್ಲ ಬ್ರಿಟಿಷ್ನ ಕೇಳಿಕೊಳ್ಳುವಂತಹ ಒಂದು ಸ್ಥಿತಿ ಇತ್ತು ಅವಾಗ. ಆಗ 1902, 3, 4 ಹೊತ್ತಿಗೆ ಸ್ವತಂತ್ರದ ಕಿಚ್ಚು ಅವರಲ್ಲಿಯೂ ಹೆಚ್ಚಾಗ್ತಾ ಬಂತು. ಪ್ರತಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಒಂದೇ ಮಾತರಂ ಗೀತೆಯಿಂದಲೇ ಅದು ಅಧಿವೇಶನ ಆರಂಭ ಆಗ್ತಾ ಇತ್ತು. 1915ರಿಂದ ಒಂದೇ ಮಾತರಂ ಗೀತೆಯನ್ನ ಕಾಂಗ್ರೆಸ್ ಅಧಿವೇಶನದಲ್ಲಿ ಹಾಡುವುದಕ್ಕಾಗಿನೇ ಮಹಾರಾಷ್ಟ್ರದ ಒಬ್ಬ ದೊಡ್ಡ ಸಂಗೀತಗಾರ ವಿಷ್ಣು ದಿಗಂಬರ್ ಪುಲಸ್ಕರ್ ಅಂತ ಅವ್ರ ಹೆಸರು. ಪ್ರತಿ ವರ್ಷ ಎಲ್ಲೇ ನಡೀಲಿ ಅಧಿವೇಶನ ಅಲ್ಲಿಗೆ ಹೋಗಿ ಒಂದೇ ಮಾತರಂ ಅವರು ಹಾಡ್ತಾ ಇದ್ರು. ಆದ್ರೆ ಒಂದು ನೆನ್ಪಿಟ್ಕೊಳ್ರಿ,
ವಂದೇ ಮಾತರಮ್ಮನ್ನ ಕತ್ತು ಹಿಸುಕಿ ಅದನ್ನ ನಿಸ್ತೇಜ ಮಾಡಿದ್ದು ಬ್ರಿಟಿಷರಲ್ಲ. ಅದೇ ನಮ್ಮ ದುರಾದೃಷ್ಟ. 1923ರಲ್ಲಿ ಆಂಧ್ರ ಪ್ರದೇಶದ ಕಾಕಿನಾಡದಲ್ಲಿ ಕಾಂಗ್ರೆಸ್ ಅಧಿವೇಶನ ಇರ್ತದೆ. ಅದರ ಅಧ್ಯಕ್ಷತೆಯನ್ನ ಮೊಹಮ್ಮದ್ ಅಲಿ ಜಿನ್ನಾ ಅವರು ವಹಿಸ್ಕೊಂಡಿರ್ತಾರೆ. ಮೆರವಣಿಗೆ ಆಗ್ತದೆ, ಬಾಜಾ ಭಜಂತ್ರಿ ಜೊತೆಗೆ ಅಧ್ಯಕ್ಷರನ್ನ ಆ ವೇದಿಕೆಗೆ ಕರ್ಕೊಂಬರ್ತಾರೆ. ಎಲ್ರು ಆ ವೇದಿಕೆ ಮೇಲೆ ಕುತ್ಕೊಂತಾರೆ. ಆಗ ವಿಷ್ಣು ಪುಲಸ್ಕರ್ ಅವ್ರು ಬಂದು ವಂದೇ ಮಾತರಂ ಗೀತೆಯನ್ನ ಹಾಡ್ಲಿಕ್ಕೆ ಶುರು ಮಾಡ್ತಾರೆ. ಅವರು ಶುರು ಮಾಡಿದಾಗ ಮೊಹಮ್ಮದ್ ಅಲಿ ಅವರು ಆಕ್ಷೇಪಣೆಯನ್ನ ಮಾಡ್ತಾರೆ. ಯಾಕಂದ್ರೆ ಆ ಸಮ್ಮೇಳನದ ಅಧ್ಯಕ್ಷರಾಗಿದ್ದವರೇ ಆ ಹಾಡನ್ನ ಅವರು ಆಕ್ಷೇಪಣೆ ಮಾಡ್ತಾರೆ. ಹಾಡ್ಬೇಡ್ರಿ, ಯಾಕಂದ್ರೆ ಅವರು ಮುಸಲ್ಮಾನರಾಗಿರ್ತಾರೆ, ಅವರು ವಿಗ್ರಹ ಪೂಜೆಯನ್ನ ಒಪ್ಪುವುದಿಲ್ಲ. ಆ ಹಾಡಿನಲ್ಲಿ ಭಾರತ ಮಾತೆಯ ವಿಗ್ರಹ ಸ್ವರೂಪದ ವರ್ಣನೆ ಇರೋದ್ರಿಂದ ಅದನ್ನ ಕೇಳ್ಲಿಕ್ಕೆ ನಾನು ಇಷ್ಟಪಡೋದಿಲ್ಲ ಅಂತ ಹೇಳ್ತಾರೆ ಅವ್ರು. ಆದ್ರೆ ನೀವು ಹೇಳ್ಬೇಡ್ರಿ ಇಲ್ಲಿ ಅಂತ ಹೇಳಿದಾಗ ವಿಷ್ಣು ದಿಗಂಬರ್ ಪುಲಸ್ಕರ್ ಅವ್ರು ಬಹಳ ದೊಡ್ಡ ರಾಷ್ಟ್ರವಾದಿ. ಅವ್ರು ಹೇಳ್ತಾರೆ, ನೀನ್ ಕುಳಿತಿರೋದು ಯಾವುದೇ ಮತೀಯ ಮಂಚದ ಮೇಲಲ್ಲ, ಇದು ಒಂದು ರಾಷ್ಟ್ರೀಯ ಕಾಂಗ್ರೆಸ್ ಅಧಿವೇಶನ. ಇದು ಕೇವಲ ಮುಸಲ್ಮಾನರ ಅಧಿವೇಶನ ಅಲ್ಲ. ಇದು ಒಂದು ರಾಷ್ಟ್ರಗಾನ, ಇದು ರಾಷ್ಟ್ರೀಯ ಗೀತೆ. ಅದನ್ನ ನಾನು ಹಾಡ್ತೀನಿ ಅಂತ ಹೇಳಿ ಹಾಡ್ತಾರ. ಅವ್ರು ಬಿಡಲ್ಲ. ಆದ್ರೆ ಮೊಹಮ್ಮದ್ ಅಲಿ ಜಿನ್ನಾ ಅವರು ಆ ಸಭೆಯನ್ನೇ ಬಹಿಷ್ಕಾರ ಮಾಡ್ಬಿಡ್ತಾರೆ. ಅವ್ರು ಯಾರು ಖಿಲಾಫತ್ ಆಂದೋಲನದ ರೂವಾರಿ ಅವರು, ಮತ್ತೆ ಅವ್ರ ತಮ್ಮ ಒಬ್ಬರು ಇರ್ತಾರೆ. ಅದರಿಂದ ಕಾಂಗ್ರೆಸ್ ನಾಯಕರಲ್ಲಿ, ಭಾರತೀಯ ನಾಯಕರು ಏನಿರ್ತಾರೆ, ಕಸಿವಿಸಿ ಶುರು ಆಗ್ಬಿಡ್ತದ ಅವರಿಗೆ. ಒಂದೇ ಮಾತ್ರ ಹಾಡಿದ್ರೆ ಮುಸಲ್ಮಾನರು ನಮ್ ಜೊತೆ ಬರೋದಿಲ್ಲ, ಹಾಡದಿದ್ರೆ ಹಿಂದೂಗಳು ಕೋಪ ಮಾಡ್ಕೊಂತಾರಲ್ಲ ಅಂತ. ಇದು ನಡೆದಿದ್ದು 1923ರಲ್ಲಿ. ಇದಾದ ನಂತರ ನೋಡ್ರಿ, ಮುಸ್ಲಿಂ ಲೀಗ್ ಅನ್ನುವ ಪಕ್ಷದಿಂದ ಪ್ರತಿ ವರ್ಷ ಮುಸ್ಲಿಂ ಲೀಗ್ ಅವರು ತಮ್ಮ ಸಭೆಯಲ್ಲಿ ನಿರ್ಣಯ ತೆಗೆದುಕೊಳ್ತಾ ಬರ್ತಾರ. ಅವರು ಒಗ್ಗಟ್ಟಂದ್ರೆ ಅವ್ರು ನೋಡಿ ಕಲಿಬೇಕು. ಏನಂದ್ರೆ ವಂದೇ ಮಾತರಂನ ಕಾಂಗ್ರೆಸ್ ಅಧಿವೇಶನದಲ್ಲಿ ನಾವು ಹಾಡಬಾರ್ದು, ನಾವು ಒತ್ತಡ ತರಬೇಕು ಅವ್ರ ಮೇಲೆ ಅಂತ ಹೇಳಿ ಅವ್ರವರೇ ಸಭೆಗಳನ್ನ ಮಾಡ್ಕೊಂಡು ಅದನ್ನ ಹೇಳ್ತಾ ಬರ್ತಾರೆ. ಒಂದ್ ವಿಚಿತ್ರ ಅಂದ್ರೆ ಮುಸ್ಲಿಂ ಲೀಗ್ನವ್ರು ಹೇಗೆ ನಿರ್ಣಯ ತೆಗೆದುಕೊಂಡ್ರೆ ಅದಕ್ಕೆ ನಾವು ಕಾಂಗ್ರೆಸ್ನವರು ಬೆಂಡಾಗ್ತಾ ಬರ್ತಾರೆ, ತಲೆಬಾಗ್ತಾ ಬರ್ತಾರೆ. ಅಲ್ಲಿಂದನೇ ಇತ್ತು ಓಲೈಕೆ ರಾಜಕಾರಣ, ತಲೆಬಾಗ್ತಾ ಬರ್ತಾರೆ. ಆ ಸಂದರ್ಭದಲ್ಲಿ ಯಾರು ಕಾಂಗ್ರೆಸ್ನ ಮುಖಂಡರಾಗಿದ್ರು ಅವರ ಮನಸ್ಸಿನಲ್ಲಿ ವಂದೇ ಮಾತರಂ ಬಗ್ಗೆ ವಿಶ್ವಾಸ ಕಡಿಮೆ ಆಗ್ಲಿಕ್ಕೆ ಶುರು ಆಗ್ಬಿಡ್ತು. ಕೊನೆಗೊಂದ್ ನಿರ್ಣಯಕ್ಕೆ ಬರ್ತಾರೆ, ವಂದೇ ಮಾತರಂ ಹಾಡದಿದ್ರೆ ಹಿಂದೂ ಸಮಾಜ ಆಕ್ರೋಶಗೊಳ್ತದೆ, ಪೂರ್ಣ ಹೇಳಿದ್ರೆ ಮುಸಲ್ಮಾನರು ನಮ್ ಜೊತೆ ಬರೋದಿಲ್ಲ. ಆದ್ರಿಂದ ವಂದೇ ಮಾತರಂಲಿ ಕೇವಲ ಮೊದಲನೇ ನುಡಿಯನ್ನ ಮಾತ್ರ ಇಟ್ಕೊಳ್ಳೋಣ, ಶುಭ್ರ ಜ್ಯೋತ್ಸ್ನ, ಉಳಿದ ನುಡಿಗಳನ್ನ ಹಾಡುವುದನ್ನ ಕಾಂಗ್ರೆಸ್ ಬಿಟ್ಟು ಬಿಡ್ತದೆ. ಆದ್ರಿಂದ ನಾವು ಏನು ರೇಡಿಯೋದಲ್ಲಿ ಕೇಳ್ತಿದ್ವಿ, ಒಂದೇ ನುಡಿಯನ್ನ ಕೇಳ್ತಿದ್ವಿ. ಅದಕ್ ಕಾರಣ ಇದೆ. ತನ್ನ ಅಧಿವೇಶನದಲ್ಲಿ ಅಲ್ಲ, ಬೇರೆ ಬೇರೆ ಸಮಾರಂಭಗಳಲ್ಲಿಯೂ ಸಹ ಹಾಡುವುದು ಬೇಡ. ಮುಸಲ್ಮಾನರಿಗೆ ನೋವಾಗ್ತದಪ್ಪ, ಯಾಕಪ್ಪ ಹಾಡಿದ್ರೆ ಅವ್ರಿಗೆ ನೋವಾಗ್ತದ. ಇದರಿಂದ ಬೇರೆ ಕಡೆ ಹಿಂಸಾಚಾರ ನಡೀತದೆ. ಒಂದೇ ಮಾತರಂ ಕಾರಣದಿಂದ ಹಿಂಸಾಚಾರ ಆಗೋದ್ ಬೇಡ ಅಂತ ಹೇಳ್ತಾರೆ. ಗಾಂಧೀಜಿಯವರು ಅದಕ್ಕೆ ಒಳ್ಳೆ ಚೆನ್ನಾಗಿ ತೇಪೆಯನ್ನು ಹಚ್ತಾರೆ. ಒಂದೇ ಮಾತರಂ ಬಹಳ ಮಹತ್ವಪೂರ್ಣವಾದ ಗೀತೆ. ಇದು ನಮ್ಮೆಲ್ಲರಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತ ಗೀತೆ. ಅದಕ್ಕೆ ಸಾರ್ವಜನಿಕವಾಗಿ ಅಪಮಾನ ಆಗೋದ್ ಬೇಡ, ಅದಕ್ಕೆ ಸಾರ್ವಜನಿಕ ಕಾರ್ಯಕ್ರಮದಲ್ಲಿ ಅದನ್ನ ಹಾಡೋದ್ ಬೇಡ. ಇದು ಅವರ ನಿರ್ಣಯ ಆಗಿರ್ತದೆ. ಹೇಳುವುದಾದ್ರೆ ಒಂದು ನುಡಿಯನ್ನ ಮಾತ್ರ ಹೇಳೋಣ. ಹೀಗೆ ಒಂದೇ ಮಾತರಮ್ಮನ್ನ ಅದರ ಕರ್ತೃ ಬಂಕಿಂ ಚಂದ್ರ ಚಟರ್ಜಿ ಅವರನ್ನ ಕೇಳದೆಯೇ ಆ ಗೀತೆಯನ್ನ ಭಂಗ ಮಾಡಿದ್ದು ಕಾಂಗ್ರೆಸ್. ಅವ್ರು ಇರ್ಲಿಲ್ಲ, ಆದ್ರೆ ಅದರ ಹಕ್ಕನ್ನ ಹೊಂದಿರುವಂತ ಅವ್ರ ಮಕ್ಕಳು ಯಾರಾದ್ರೂ ಇರ್ತಾರ ಅವ್ರ ಕುಟುಂಬದಲ್ಲಿ, ಅವರಿಂದ ಆದ್ರೂ ಅವರು ಪರ್ಮಿಷನ್ ತಗೋಬೇಕು. ಯಾಕಂದ್ರೆ ನಾವು ಬಹಳಷ್ಟು ಕೇಳಿರ್ತೀವಿ, ಯಾವುದೇ ಒಂದು ಗೀತೆ ಆಗ್ಲಿ, ಅದೊಂದು ಪದವನ್ನಾಗ್ಲಿ ಆಚೆ ಈಚೆ ಮಾಡ್ಬೇಕಂದ್ರೆ ಅದರ ಕರ್ತೃ ಯಾರು ಇರ್ತಾರೋ ಅವರ ಪರವಾನಗಿಯನ್ನ ನಾವು ತಗೊಳ್ಳೇಬೇಕು. ಅದ್ರ ಹಕ್ಕ ಯಾರು ಇರ್ತದೋ ಅವರ ಪರಿವಾರದವರಿಗೆ ಅದನ್ನ ತಗೊಳ್ಳೇಬೇಕಾಗಿರ್ತದ. ಆದ್ರೆ ಕಾಂಗ್ರೆಸ್ನವರು ಅದನ್ನ ಮಾಡೋದೇ ಇಲ್ಲ. ಬಂಕಿಮಚಂದ್ರರು ಆ ಸಮಯದಲ್ಲಿ ಇರೋದಿಲ್ಲ ಅಂತ ಹೇಳಿದ್ನಲ್ಲ. ಆದ್ರೆ ಅದನ್ನ ನಾವ್ ಏನ್ ಮಾಡ್ಬೋದಿತ್ತು, ಜನರ ಮುಂದೆ ಆ ವಿಷಯನ ಇಡ್ಬೋದಿತ್ತಲ್ಲ. ನಿಧಾನವಾಗಿ ಒಂದೇ ಮಾತರಮ್ಮನ್ನ ಜನರ ಮನಸ್ಸಿನಿಂದ ದೂರ ಮಾಡ್ಲಾಗ್ತಾ ಬಂತು. ಎಲ್ಲೆಲ್ಲಿ ಸಾರ್ವಜನಿಕ ಸಭೆಯಲ್ಲಿ ಒಂದೇ ಮಾತರಂ ಹಾಡಿದಾಗ ಮುಸಲ್ಮಾನರು ಗಲಾಟೆ ಮಾಡ್ಲಿಕ್ಕೆ ಶುರು ಮಾಡ್ಬಿಡ್ತಾರ. ಅವ್ರು ಎಲ್ಲೋ ಒಂದೆರಡು ಕಡೆ ಹಾಡಿದಾಗ ಅದಕ್ಕೆ ಹೆದರಿ ಇವರು ಸುಮ್ನಾಗ್ಬಿಡ್ತಾರೆ. ಹೀಗಾಗಿ 1947ರಲ್ಲಿ ಭಾರತ ಸ್ವಾತಂತ್ರ್ಯವನ್ನ ಗಳಿಸಿದಾಗ ಇಡೀ ದೇಶದಲ್ಲಿ ಒಂದು ಚರ್ಚೆ ಆಗ್ತದೆ. ನಮ್ಮ ರಾಷ್ಟ್ರಗೀತೆ ಯಾವ್ದಾಗ್ಬೇಕು, ನಮ್ದು ರಾಷ್ಟ್ರಧ್ವಜ ಯಾವ್ದಾಗಿರ್ಬೇಕು, ಆ ಚರ್ಚೆ ಶುರುವಾಗ್ತದೆ. ಕಾಂಗ್ರೆಸ್ನವರು ಒಂದು ಧ್ವಜ ಸಮಿತಿ ಅಂತ ಹೇಳಿ ಮಾಡ್ತಾರೆ. ಅಲ್ಲಂದ್ರೆ ನಮ್ಮ ದೇಶದ ಜನರ ಅಭಿಪ್ರಾಯವನ್ನು ತೆಗೆದುಕೊಂಡು
ಇಡೀ ದೇಶಕ್ಕೆ ರಾಷ್ಟ್ರಧ್ವಜ ಯಾವ್ದಿರ್ಬೇಕು ಅಂದ್ರೆ ಜನಾಭಿಪ್ರಾಯದ ಪ್ರಕಾರ ಅದನ್ನ ಮಾಡ್ಬೇಕು ಅಂತ. ಆ ಜನಾಭಿಪ್ರಾಯದ ಪ್ರಕಾರ ಕೇಸರಿ ಧ್ವಜ ಇರಬೇಕು. ನಾವೇನ್ ಭಗವದ್ ಧ್ವಜ ನೋಡ್ತೀವಿ, ಕೇಸರಿಯ ಧ್ವಜ ಇರಬೇಕು, ಅದರಲ್ಲಿ ಖಾದಿ ನೂಲುವಂತಹ ರಾಟಿಯ ಚಿತ್ರ ಇರಬೇಕು ಅಂತ ಹೇಳಿ ಜನಾಭಿಪ್ರಾಯ ಬಂದಿರ್ತದೆ. ಆದ್ರೆ ಆ ಜನಾಭಿಪ್ರಾಯವನ್ನೂ ಸಹ ತಿರಸ್ಕರಿಸಿ ಕಾಂಗ್ರೆಸ್ಸು ಹಿಂದೂಗಳಿಗಾಗಿ ಕೇಸರಿ ಬಣ್ಣ, ಮುಸಲ್ಮಾನರಿಗಾಗಿ ಹಸಿರು ಬಣ್ಣ, ಕ್ರಿಶ್ಚಿಯನ್ ಮತ್ತು ಇತರರಿಗಾಗಿ ಬಿಳಿ ಬಣ್ಣ, ಹೀಗೆ ನಮ್ಮ ರಾಷ್ಟ್ರಧ್ವಜವನ್ನು ಸಹ ವಿಭಜನೆಯನ್ನ ಮಾಡಿಬಿಡ್ತಾರೆ. ಅದರ ಮಧ್ಯದಲ್ಲಿ ಅಶೋಕ ಚಕ್ರವನ್ನ ತಂದಿಡ್ತಾರೆ. ನಮಗೆಲ್ಲಾ ಗೊತ್ತದ ಇತಿಹಾಸದಲ್ಲಿ, ನಮ್ಮ ಇತಿಹಾಸದಲ್ಲಿ ರಾಜ್ಯದ ಬೊಕ್ಕಸವನ್ನ ಅಂದ್ರೆ ರಾಜ್ಯದ ನಿಧಿಯನ್ನ ಉಪಯೋಗಿಸಿ ಒಂದು ಮತದ ಪರವಾಗಿ ಪ್ರಚಾರ ಮಾಡಿದ್ದು ಅಶೋಕ ಚಕ್ರವರ್ತಿ ಮಾತ್ರ. ನಾವೆಲ್ಲ ಬೌದ್ಧ ಮತ ಪ್ರಚಾರಕ್ಕಾಗಿ ರಾಜ್ಯದ ಹಣವನ್ನ ಉಪಯೋಗಿಸ್ತಾರೆ ಅವರು. ಅನೇಕರಿಗೆ ವೇತನವನ್ನ ಕೊಟ್ಟು ಬೇರೆ ಬೇರೆ ದೇಶಗಳಿಗೆ, ದೇಶದ ಬೇರೆ ಬೇರೆ ಪ್ರದೇಶಗಳಿಗೆ, ವಿದೇಶಗಳಿಗೆ ಅವರು ಬೌದ್ಧ ಮತದ ಪ್ರಚಾರಕ್ಕಾಗಿ ಕಳಿಸ್ತಾರೆ. ನಾವೆಲ್ಲ ಇತಿಹಾಸದಲ್ಲಿ ಓದಿವಿ, ತಮ್ಮ ಮಕ್ಕಳನ್ನ ರಾಹುಲ ಸಂಘಮಿತ್ರೆಯನ್ನ ಬೌದ್ಧ ಮತದ ಪ್ರಚಾರಕ್ಕಾಗಿ ಕಳಿಸಿದ್ರು ಅಂತ ಹೇಳಿ ಓದಿರೋದು ಎಲ್ಲರಿಗೂ ಗೊತ್ತಿರ್ತದೆ. ಆ ರೀತಿ ಅಂದ್ರೆ ರಾಜ್ಯದ ಹಣವನ್ನ ಬಳಸಿ ಆ ಮತ ಪ್ರಚಾರವನ್ನ ಮಾಡಿದಂತ ಏಕೈಕ ರಾಜ ಅಶೋಕ ಚಕ್ರವರ್ತಿ. ಅಂದ್ರೆ ನಮ್ಮ ಇಡೀ ರಾಷ್ಟ್ರ ಧ್ವಜ ಏನಿದೆ ಅದು ಮತೀಯವಾಗಿದೆ ಅಂತ. ಆದ್ರೆ 1950ರಲ್ಲಿ ಸಂವಿಧಾನ ರಚನೆಯಾಗುವಂತಹ ಸಂದರ್ಭದಲ್ಲಿ ರಾಷ್ಟ್ರಗೀತೆ ಯಾವ್ದಾಗ್ಬೇಕು ಅನ್ನುವ ಚರ್ಚೆ, ಧ್ವಜದ ಮುಗಿತ್ತು, ಇವಾಗ ರಾಷ್ಟ್ರಗೀತೆ ಯಾವ್ದಾಗ್ಬೇಕು ಅನ್ನುವ ಒಂದು ಚರ್ಚೆ ಬರ್ತದೆ. ಅಲ್ಲೂ ಅಷ್ಟೇ ರಾಷ್ಟ್ರೀಯ ಜನತೆಯಲ್ಲಿ ಜಾಗೃತಿಯನ್ನ ಮೂಡಿಸಿದಂತಹ ವಂದೇ ಮಾತರಮ್ಮ ಎಲ್ಲರೂ ಹೇಳ್ತಾರೆ ಅದೇ ನಮ್ಮ ರಾಷ್ಟ್ರಗೀತೆ ಆಗ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅಷ್ಟೊತ್ತಿಗೆ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ಮನಸ್ಸಿನಿಂದ ವಂದೇ ಮಾತರಂ ದೂರ ಆಗ್ಬಿಟ್ಟಿರ್ತದೆ. ಹಾಗಾಗಿ ಅವರು ಸಭೆಯಲ್ಲಿ ಒಂದು ಹೇಳಿಕೆಯನ್ನ ಕೊಟ್ಟು ಬಿಡ್ತಾರೆ. ಒಮ್ಮೆಲೆ ನಾನು ಇಂಗ್ಲೆಂಡ್ ಹೋಗಿದ್ದೆ, ಅಲ್ಲಿ ನಮ್ಮ ರಾಷ್ಟ್ರಗೀತೆ ಯಾವುದು ಅಂತ ಅವ್ರು ಕೇಳಿದ್ರು, ನಾನು ಹೇಳುವಂತ ಪ್ರಸಂಗ ಬಂತು. ಆಗ ನಾವು ರವೀಂದ್ರನಾಥ್ ಟ್ಯಾಗೋರ್ ಬರೆದಂತಹ ಜನಮನಗಣ ಎನ್ನುವ ಗೀತೆ ಆಗ್ಬಹುದು ಅಂತ ಹೇಳಿದ್ವಿ. ಹಾಗೆ ಇಂಗ್ಲೆಂಡ್ ನಲ್ಲಿ ಮಿಲಿಟರಿ ವಾದ್ಯದವರಿದ್ರು, ಆ ಗೀತೆಯನ್ನ ಮಿಲಿಟರಿ ವಾದ್ಯದಲ್ಲಿ ನುಡಿಸಿದ್ರು, ತುಂಬಾ ಚೆನ್ನಾಗಿ ಹೊಂದಿತ್ತು, ಅದಕ್ಕೆ ಅದೇ ಇರ್ಲಿ ಅಂತ ಹೇಳಿದ್ರು. ಅದಕ್ಕೆ ವಂದೇ ಮಾತರಂ ಗೀತೆ ಮಿಲಿಟರಿ ಬ್ಯಾಂಡಿಗೆ ಸೆಟ್ ಆಗಲ್ಲ, ಅದಕ್ಕೋಸ್ಕರ ಜನಗಣಮನವನ್ನ ರಾಷ್ಟ್ರಗೀತೆಯನ್ನಾಗಿ ನಾನು ಅಂತ ಹೇಳ್ಬಿಟ್ಟೆ ಅಂತ ಹೇಳಿ ಒಂದು ಸ್ಟೇಟ್ಮೆಂಟ್ ಅನ್ನ ಅವರು ಅವತ್ತು ಕೊಟ್ಬಿಡ್ತಾರೆ. ಇದು ಆಕ್ಚುಲಿ 1911ರಲ್ಲಿ ಬ್ರಿಟಿಷ್ ರಾಜ 5ನೇ ಜಾರ್ಜ್ ಮತ್ತು ರಾಣಿ ಮೇರಿಯವರ ಭಾರತ ಭೇಟಿಯ ಸಮಯದಲ್ಲಿ ಅವರನ್ನ ಹೊಗಳುವುದಕ್ಕಾಗಿನೇ ಆತನನ್ನ ಅಧಿನಾಯಕ ಅಂತ ಪ್ರಶಂಸಿಸಿರುವ, ಯಾಕಂದ್ರೆ ಅವಾಗಿನ್ನೂ ಬ್ರಿಟಿಷರ ಆಳ್ವಿಕೆ ಇತ್ತು. ಆ ಗಂಡ ಹೆಂಡತಿ ಅವ್ರು ಬಂದಾಗ ಅವರನ್ನ ಪ್ರಶಂಸೆ ಮಾಡ್ಲಿ ಸಲುವಾಗಿ ಭಾರತ ಭಾಗ್ಯ ವಿಧಾತ ಅಂದ್ರೆ ಭಾರತದ ಹಣೆ ಬರಹವನ್ನ ಬರೆಯುವವ ಅಂತ, ಭಾರತದ ಹಣೆ ಬರಹವನ್ನ ಬರೆಯುವವ ಅಂತ ಹಾಡಿ ಹೊಗಳಿದ್ದಂತಹ ರವೀಂದ್ರನಾಥ್ ಟ್ಯಾಗೋರರ ಜನಗಣಮನ ನಮ್ಮ ರಾಷ್ಟ್ರಗೀತೆ ಅಂತ ಹೇಳಿ ಅವರು ಅಲ್ಲಿ ಇಂಗ್ಲೆಂಡ್ ನಲ್ಲಿ ಹೇಳಿ ಬಂದ್ಬಿಟ್ಟಿರ್ತಾರೆ ನೋಡ್ರಿ. ಇದು ಕೂಡ ಒಂದು ದಾಸ್ಯದ ಸಂಕೇತನೇ. ಇದು ಸಂವಿಧಾನದ ರಚನೆ ಸಭೆ ನಡೀತಾ ಇತ್ತು, ಆ ಘಟಕ ಸಮಿತಿ ಅಂತ ಅದಕ್ಕೊಂದು ಘಟಕ ಸಮಿತಿ ಇತ್ತು, ಅದು ನಿರ್ಣಯ ತಗೊಳ್ಳಿಕ್ಕೆ. ಅಲ್ಲಿ ರಾಷ್ಟ್ರಗೀತೆ ಯಾವುದೇ ಅಂತ ಹೇಳಿ ನಿರ್ಧಾರ ಮಾಡ್ಬೇಕಾದ್ರೆ ಮಹಾರಾಷ್ಟ್ರದ ಒಬ್ಬ ಸಂಗೀತ ತಜ್ಞ ಕೃಷ್ಣರಾವ್ ಅನ್ನೋರೊಬ್ರು ಇರ್ತಾರೆ, ವಿದ್ವಾಂಸರವರು. ವಂದೇ ಮಾತರಂ ಗೀತೆ ಬ್ಯಾಂಡ್ ಸೆಟ್ಟಿಗೆ ಚೆನ್ನಾಗಿ ಕೂಡುತ್ತೆ ಅನ್ನೋದನ್ನ ಅವ್ರು ಬಾರಿಸಿ ತೋರಿಸ್ತಾರೆ. ಅವರಲ್ಲಿ ಭಾರತೀಯ ಸೈನ್ಯದಲ್ಲಿಯೂ ಅದನ್ನ ತೋರಿಸ್ತಾರೆ, ಸೈನ್ಯಾಧಿಕಾರಿಗಳು ಸಹ ಅದನ್ನ ಮೆಚ್ತಾರೆ. ಆದ್ರೆ ಇಂಗ್ಲೆಂಡಿಗೆ ಹೋಗ್ತಾರೆ ನೆಕ್ಸ್ಟ್ ಅವ್ರು. ಹೌದು, ಅದನ್ನ ಇಂಗ್ಲೆಂಡಿಗೆ ಹೋಗಿ ಅಲ್ಲಿಯೂ ಸಹ ತೋರಿಸಿ ಬರ್ತಾರೆ, ಅವ್ರ ಬ್ಯಾಂಡ್ ಅಲ್ಲಿ ಸಹ ವಂದೇ ಮಾತರಂ ಹೆಂಗ್ ಸೆಟ್ ಆಗುತ್ತೆ ಅಂತ. ಆದ್ರೂ ಅವ್ರು ಇಂಗ್ಲೆಂಡ್ನವರು ಸಹ ಅದನ್ನ ಮೆಚ್ಕೊಂತಾರೆ. ಆದ್ರೆ ನೆಹರು ಅವ್ರು ಏನ್ ಹೇಳಿದ್ರು ಅದು ಅಲ್ಲಿ ಅಪ್ರಸ್ತುತವಾಗಿತ್ತು. ಅವ್ರು ಏನ್ ಹೇಳಿದ್ರು, ಆ ಬ್ಯಾಂಡ್ ಸೆಟ್ಟಿಗೆ ಒಪ್ಪಲ್ಲ ಅಂತ ಹೇಳಿ ಅವ್ರು ಹೇಳಿದ್ರು. ಆದ್ರೆ ಕೃಷ್ಣರಾವ್ ಅವರು ಇಂಗ್ಲೆಂಡಿಗೆ ಹೋಗಿ ಅವ್ರ ಬ್ಯಾಂಡ್ ಸೆಟ್ ಅಲ್ಲಿನೇ ಅದನ್ನ ನುಡಿಸಿ ಅವ್ರಿಗೂ ತೋರಿಸ್ತಾರೆ, ಅವರು ಮೆಚ್ಕೊಂತಾರೆ. ಆದ್ರೆ ಇಲ್ಲೇನಾಗುತ್ತೆ, ನೆಹರು ಅವರು ಏನ್ ಹೇಳಿದ್ರು ಅದಿಲ್ಲಿ ಅಪ್ರಸ್ತುತವಾಗ್ಬಿಡ್ತದೆ. ಆದ್ರೆ ಆ ಘಟಕ ಸಮಿತಿಯಲ್ಲಿ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವ್ರು ಇರ್ತಾರೆ. ಅವ್ರು ಹೇಳ್ತಾರೆ, ಈಗ ಒಂದ್ ವಿಷಯ ನಿರ್ಣಯ ಆಗ್ಬೇಕಾಗಿದಪ್ಪ, ರಾಷ್ಟ್ರಗೀತೆ ಬಗ್ಗೆ ನಾವು ಈಗ ಏನು ಚರ್ಚೆ ಮಾಡೋದು ಬೇಡ,
ನಾನೊಂದು ಹೇಳಿಕೆ ಕೊಟ್ಟು ಬಿಡ್ತೀನಿ, ಅದರ ಆಧಾರದ ಮೇಲೆ ಇದು ರಾಷ್ಟ್ರಗೀತೆ ನಿಶ್ಚಯ ಅಂತ ಹೇಳ್ತಾ ಅವ್ರು ಹೇಳ್ಬಿಡ್ತಾರೆ. ಜನಗಣಮನ ಅಂದ್ರೆ ಇಂಗ್ಲೆಂಡ್ನವ್ರಿಗೂ ಒಪ್ಪಿಗೆ ಆಗಿದೆ, ಫ್ರಾನ್ಸ್ನವ್ರಿಗೂ ಒಪ್ಪಿಗೆ ಆಗಿದೆ, ಅಮೆರಿಕದವ್ರಿಗೂ ಒಪ್ಪಿಗೆ ಆಗಿದೆ. ಹೀಗಾಗಿ ಅದು ನಮ್ಮ ರಾಷ್ಟ್ರಗೀತೆ. ಆದ್ರೆ ಅದರಷ್ಟೇ ಗೌರವ ವಂದೇ ಮಾತರಂ ಗೀತೆಗೂ ನಾವು ಕೊಡ್ಬೇಕು. ಈ ರೀತಿ 1950ರ ಸಂವಿಧಾನ ರಚನೆಯಲ್ಲಿ ವಂದೇ ಮಾತರಂ ಗೀತೆಯನ್ನ ಪೂರ್ಣವಾಗಿ ಅಸ್ತಂಗತ ಮಾಡುವಂತಹ ಎಲ್ಲ ಪ್ರಯತ್ನಗಳು ನಡೀತವೆ. ಹೀಗೆ ಒಂದು ಗೀತೆ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯದ ಕಿಚ್ಚನ್ನು ಹಚ್ಚಿದಂತಹ ಗೀತೆ ಬೇರೆ ದೇಶದಲ್ಲಿ ಇದ್ದಂತಹ ಭಾರತೀಯರ ಹೃದಯದಲ್ಲೂ ಕಿಚ್ಚನ್ನು ಎಬ್ಬಿಸಿದಂತಹ ಗೀತೆ, ಅನೇಕ ಸ್ವಾಭಿಮಾನವನ್ನ ಕೆರಳಿಸಿದಂತಹ ಗೀತೆ. ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು, ಕ್ರಾಂತಿಕಾರರು, ತಾವು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ನೇಣಿಗೆ ಹೋಗ್ಬೇಕಾದ್ರೆ ನೇಣಿಗೆ ಹೋಗ್ಬೇಕಂತ ಸಂದರ್ಭದಲ್ಲಿ ವಂದೇ ಮಾತರಂ ಘೋಷಣೆಯನ್ನ ಮಾಡುತ್ತಲೇ ನೇಣಿಗೆ ಶರಣಾಗದವರು ಅನೇಕ ಜನರಿದ್ದಾರೆ. ಆದ್ರೆ ಅದು ನಮ್ಮ ದೇಶದ ಆ ಸಂದರ್ಭದಲ್ಲಿ ಇದ್ದಂತಹ ನಾಯಕರ ಮುಖಾಂತರವೇ ಅದು ಅವಸಾನದ ಸ್ಥಿತಿಗೆ ಬಂದು ಬಿಡ್ತದೆ ಅನ್ನೋದಾದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಇಂದಿಗೂ ಸಹ ಸರ್ಕಾರದ ಕಾರ್ಯಕ್ರಮದಲ್ಲೇ ಆಗ್ಲಿ, ಪಾರ್ಲಿಮೆಂಟ್ನಲ್ಲೂ ಸಹ ಇಂದಿಗೂ ಆ ಗೀತೆಯನ್ನ ಪೂರ್ತಿಯಾಗೂ ಹೇಳಲ್ಲ. ಆದ್ರೆ ಆ ಗೀತೆಯನ್ನ ಮತ್ತೆ ಜನಮಾನಸದಲ್ಲಿ ಮೂಡ್ಬೇಕು ಅಂದ್ರೆ ನಾವು ಮಾಡುವಂತಹ ಪ್ರತಿ ಕಾರ್ಯಕ್ರಮದಲ್ಲೂ ಅದನ್ನ ಪೂರ್ತಿಯಾಗಿ ಹಾಡ್ಬೇಕು. ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ ಅಂತ ಹೇಳಿ ಈ ರೀತಿ ಪ್ರಯತ್ನವನ್ನ ನಾವು ಮಾಡ್ಬೇಕಾಗಿದೆ. ಹಾಗೆ ಇಲ್ಲಿ ನೋಡ್ರಿ, ಆದ್ರೂ 1947 ಆಗಸ್ಟ್ 15ರಂದು ಏನಾಗುತ್ತಂದ್ರೆ ಸ್ವಾತಂತ್ರ್ಯ ಭಾರತದ ಮೊದಲ ಸೂರ್ಯೋದಯದ ಸಮಯದಲ್ಲಿ ಶ್ರೀಯುತ ಸರ್ದಾರ್ ವಲ್ಲಭಾಯಿ ಪಟೇಲ್ರ ಕೋರಿಕೆ ಮೇಲೆಗೆ ಏನ್ ಮಾಡ್ತಾರೆ, ಪಂಡಿತ್ ಓಂಕಾರನಾಥ್ ಠಾಕೂರ್ ಅನ್ನುವರು ಸಂಪೂರ್ಣ ವಂದೇ ಮಾತರಂ ಗೀತೆಯನ್ನ ಹಾಡ್ತಾರೆ. ಆ ಗಾಯನ ಬೆಳಿಗ್ಗೆ 6:15 ಆಕಾಶವಾಣಿಯಲ್ಲಿಯೂ ಸಹ ಅಂದು ಪ್ರಸಾರವಾಗಿಬಿಡ್ತದೆ. ಪಂಡಿತ್ ಓಂಕಾರನಾಥ್ ಅವರು ಸಂಪೂರ್ಣ ಆಧ್ಯಾತ್ಮಿಕ ಗೌರವದೊಂದಿಗೆ ನಿಂತುಕೊಂಡೇ ಹಾಡಿದ್ದು ಬಹಳ ವಿಶೇಷವಾಗಿತ್ತು. ಈ ಪದ್ಧತಿ ಇಂದಿಗೂ ಸಹ ಪ್ರತಿದಿನ ಆಕಾಶವಾಣಿ ಆರಂಭವಾಗುವುದೇ ವಂದೇ ಮಾತರಂ ಗೀತೆಯೊಂದಿಗೆ ಅನ್ನೋದು ಒಂದು ಗಮನಾರ್ಹವಾದ ವಿಷಯ. ನಾವು ಈ ರೀತಿ ಎಲ್ಲ ಪ್ರಯತ್ನವನ್ನ ಅಂದ್ರೆ ಪೂರ್ತಿ ವಂದೇ ಮಾತರಂ ಹಾಡುವಂತಹ ಪ್ರಯತ್ನವನ್ನ ಇಡೀ ದೇಶದ ಸಮಾಜ ಮಾಡಬೇಕಾಗಿದೆ. ಅದರ ಮುಖಾಂತರ ಮತ್ತೆ ದೇಶದ ತುಂಬಾ ಈಗೇನ್ ನಾವು ಒಡಕನ್ನ ಕೇಳ್ತೀವಿ ಪಾರ್ಲಿಮೆಂಟ್ ಅಲ್ಲೇ, ಪ್ಯಾಲೆಸ್ಟೈನ್ ಜಿಂದಾಬಾದು ಅಂತ ಹೇಳಿ ಅನೇಕ ಸಂಸತ್ ಸದಸ್ಯರು ನಾವು ಕೂಗೋದನ್ನ ಕೇಳಿವಿ. ಇವೆಲ್ಲ ಒಡಕು ದೂರ ಮಾಡ್ಬೇಕಾದ್ರೆ ಜನಸಾಮಾನ್ಯರಲ್ಲಿ ಜನಮಾನಸದಲ್ಲಿ ಮತ್ತೆ ವಂದೇ ಮಾತರಂ ಪ್ರಜ್ವಲಿಸುವ ಹಾಗೆ ನಾವು ಮಾಡಬೇಕು. ಆ ರೀತಿಯ ಪ್ರಯತ್ನ ಎಲ್ಲರಿಂದಲೂ ಆಗ್ಬೇಕಾಗಿದೆ. ಆ ನಿಟ್ಟಿನಲ್ಲಿ ನಾವು ಪ್ರಯತ್ನವನ್ನ ನಾವು ಮಾಡೋಣ. ಹಾಗೆ ಅದು ಏನ್ ಹೇಳ್ತದೆ ಅದರ ಅರ್ಥವನ್ನ ಒಂದ್ 5 ನಿಮಿಷದಲ್ಲೇ ಮುಗಿಸ್ತೀನಿ. ಹೇ ಮಾತೆ, ನಿನಗೆ ವಂದಿಸ್ತೇನೆ. ಜಲ ಧಾನ್ಯಗಳಿಂದ ಸಮೃದ್ಧವಾಗಿರುವ ದಕ್ಷಿಣದ ಮಲಯ ಪರ್ವತಗಳಿಂದ ಬರುವ ವಾಯು ಲಹರಿಗಳಿಂದ ಶೀತಲವಾಗಿರುವ ಮತ್ತು ವಿಪುಲವಾದ ಕೃಷಿಯಿಂದ ಶ್ಯಾಮಲ ವರ್ಣವಾಗಿರುವ ಹೇ ಮಾತೆ ಅಂತ ಹೇಳಿ ಭಾರತ ಈ ಪ್ರಕೃತಿಯನ್ನ ವರ್ಣಿಸುವಂತಹ ಇದು ಒಂದು ನುಡಿ. ಇದು ಶ್ವೇತ ಶುಭ್ರ ಬೆಳದಿಂಗಳಿನಿಂದ ನಿನ್ನ ರಾತ್ರಿಗಳು ಪ್ರಫುಲ್ಲವಾಗಿರ್ತವೆ. ಅದೇ ರೀತಿ ಅರಳಿದ ಹೂಗಳಿಂದ ನಿನ್ನ ಭೂಮಿಯು ವೃಕ್ಷ ಬಳ್ಳಿಗಳ ವಸ್ತ್ರಗಳನ್ನು ಧರಿಸಿದಂತೆ ಸುಶೋಭಿತವಾಗಿ ಕಾಣಿಸ್ತದೆ. ಸದಾ ಹಸನ್ಮುಖ ಮತ್ತು ಸದಾಕಾಲ ಮಧುರವಾಗಿ ಮಾತನಾಡುವ ವರದಾಯಿನಿ, ಸುಖಪ್ರದಾಯಿನಿಯಾಗಿರುವ ಹೇ ಮಾತೆ, ನಿನಗೆ ವಂದನೆ ಅಂತ ಹೇಳ್ತದೆ. ಹಾಗೆ ಕೋಟಿ ಕೋಟಿ ಕಂಠ ಕಲಕಲ ನಿನಾದ ಕರಾಲೆ, 30 ಕೋಟಿ ಕಂಠಗಳಿಂದ, ಅವಾಗ ಅಷ್ಟು ಜನಸಂಖ್ಯೆ ಇರಬಹುದು, ಭಯಂಕರವಾದ ಘರ್ಜನೆಯು ಮೊಳಗುತ್ತಿರುವಾಗ ಮತ್ತು 60 ಕೈಗಳಲ್ಲಿ ಹಿಡಿದಿರುವ ಖಡ್ಗಗಳ ಮೊನೆಯು ಹೊಳೆಯುತ್ತಿರುವಾಗ ಹೇ ಮಾತೆ, ನೀನ್ ಹೇಗೆ ಅಬಲೆಯಾಗ್ತಿ ನೀನು ಅಂತ. ಅಬಲೆ ಅಂತ ಹೇಳಲಿಕ್ಕೆ ಯಾರಿಗಾದ್ರೂ ಧೈರ್ಯ ಇದೇನು? ವಾಸ್ತವವಾಗಿ ಮಾತೆಯ ಅಪಾರವಾದ ಸಾಮರ್ಥ್ಯ ನಿನ್ನಲ್ಲಿದೆ. ಶತ್ರು ಸೈನ್ಯದ ಪಡೆಯನ್ನೇ ಹಿಂತಿರುಗಿ ನಿನ್ನ ಸಂತಾನವಾದ ನಮ್ಮನ್ನ ರಕ್ಷಿಸುತ್ತಿರುವಂತಹ ಹೇ ಮಾತೆ, ನಾನ್ ನಿನಗೆ ವಂದಿಸ್ತೇನೆ ಅಂತ. ಹಾಗೆ ತುಮಿ ವಿದ್ಯಾ ತುಮಿ ಧರ್ಮ, ನೀನೇ ಜ್ಞಾನ, ನೀನೇ
ನಮ್ಮ ಚಾರಿತ್ರ್ಯ, ನೀನೇ ನಮ್ಮ ಧರ್ಮ, ನೀನೇ ನಮ್ಮ ಹೃದಯ, ನೀನೇ ನಮ್ಮ ಚೈತನ್ಯವಾಗಿದ್ದಿ. ನಮ್ಮ ದೇಹದಲ್ಲಿರುವ ಪ್ರಾಣ ಖಂಡಿತವಾಗಿಯೂ ನೀನಾಗಿರುವಿ. ನಮ್ಮ ಮಣಿಕಟ್ಟಿನಲ್ಲಿರುವಂತಹ ಶಕ್ತಿಯು ನೀನೇ, ಅಂತಃಕರಣದಲ್ಲಿರುವಂತಹ ಕಾಳಿಯೂ ನೀನೇ. ದೇವಸ್ಥಾನದಲ್ಲಿ ನಾವು ಯಾವ ಮೂರ್ತಿಯ ಪ್ರತಿಷ್ಠಾಪನೆ ಮಾಡ್ತೇವೆಯೋ ಅದೆಲ್ಲವೂ ನಿನ್ನ ರೂಪಗಳೇ. ತನ್ನ 10 ಕೈಗಳಲ್ಲಿ 10 ಶಸ್ತ್ರಗಳನ್ನ ಧರಿಸಿರುವಂತಹ ಶತ್ರು ಸಂಹಾರಿಣಿ ದುರ್ಗೆಯೂ ನೀನೇ. ಹಾಗೆ ಕಮಲದ ಪುಷ್ಪಗಳಿಂದ ತುಂಬಿರುವ ಸರೋವರದಲ್ಲಿ ವಿಹರಿಸುವ ಕಮಲ ಕೋಮಲ ಲಕ್ಷ್ಮಿಯೂ ನೀನೆ. ನಿನಗೆ ನನ್ನ ನಮಸ್ಕಾರ ಮಾತೆ. ನಾನು ನಿನಗೆ ವಂದಿಸ್ತೇನೆ. ಐಶ್ವರ್ಯದಾತ್ರಿ, ಪುಣ್ಯ ಪ್ರದಾಯಿನಿ ಮತ್ತು ಪಾವನ ಪವಿತ್ರ ಜಲ ಪ್ರವಾಹಗಳಿಂದ ಮತ್ತು ಅಮೃತಮಯ ಫಲಗಳಿಂದ ಸಮೃದ್ಧಳಾಗಿರುವ ಮಾತೆಯೇ, ನಿನ್ನ ಶ್ರೇಷ್ಠತನಕ್ಕೆ ಯಾವುದೇ ಒಂದು ಹೋಲಿಕೆ ಇಲ್ಲ, ಯಾವುದೇ ಒಂದು ಮಿತಿ ಇಲ್ಲ. ಹೇ ತಾಯಿ, ಹೇ ಜನನಿ, ನಿನಗೆ ನನ್ನ ಪ್ರಣಾಮಗಳು ಅಂತ ಹೇಳಿ ಈ ವಂದೇ ಮಾತರಂ ಗೀತೆಯ ಭಾವಾರ್ಥ ಇದು. ಈಗ ನಾವೆಲ್ಲರೂ ತಮ್ಮ ತಮ್ಮ ಸ್ಥಾನಗಳನ್ನೇ ಎದ್ದು ನಿಂತ್ಕೊಂಡು ನಮಸ್ಕಾರ ಸ್ಥಿತಿಯಲ್ಲಿ ವಂದೇ ಮಾತರಂ ಗೀತೆಯನ್ನ ನಾನಿಲ್ಲಿ ಹೇಳ್ತಿರ್ತೀನಿ, ನೀವು ಕೂಡ ಅದನ್ನ ಹೇಳ್ತಾ ಹೋಗೋಣ. ಎಲ್ರು ತಕ್ಕೊಳ್ರಿ, ಮೊಬೈಲಲ್ಲಿ ನಿನ್ನೆ ಹಾಕಿದ್ರು. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಯಜ ಶೀತಲಾಂ ಸಸ್ಯ ಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀ ಪುಲ್ಲಕುಸುಮಿತ ಧ್ರುಮದಲ ಶೋಭಿನಿ ಹಾಸಿನಿ ಸುಮಧುರ ಭಾಷಿಣಿ ಸುಖದಾಂ ವರದಾಂ ಮಾತರಂ, ವಂದೇ ಮಾತರಂ. ಕೋಟಿ ಕೋಟಿ ಕಂಠ ಕಲ ಕಲ ನಿನಾದ कराले, ಕೋಟಿ ಕೋಟಿ ಭುಜೈರ್ धृत खर खर वाले, अबला के नो मांगे तो बोले, बहुबलधारिणी नमामि तारिणी, रिपुदलवारिणी मातरं, ವಂದೇ ಮಾತರಂ. ತುಮಿ ವಿದ್ಯಾ ತುಮಿ ಧರ್ಮ ತುಮಿ ಹೃದಿ ತುಮಿ ಮರ್ಮ, ತ್ವಂ ಹಿ ಪ್ರಾಣ ಶರೀರೆ ಬಾಹುತೆ ತುಮಿ ಮಾ ಶಕ್ತಿ, ಹೃದಯೇ ತುಮಿ ಮಾ ಭಕ್ತಿ, ತೋಮಾರೈ ಪ್ರತಿಮಾ ಗಡಿ ಮಂದಿರೆ ಮಂದಿರೆ ಮಾತರಂ, ವಂದೇ ಮಾತರಂ. ತ್ವಂ ಹಿ ದುರ್ಗಾ ದಶ ಪ್ರಹರಣ ಧಾರಿಣಿ, ಕಮಲಾ ಕಮಲದಲ ವಿಹಾರಿಣಿ, ವಾಣಿ ವಿದ್ಯಾದಾಯಿನಿ, ನಮಾಮಿ ತ್ವಾಂ ಮಾತರಂ, ನಮಾಮಿ ಕಮಲಾಂ ಅಮಲಾಂ ಅತುಲಾಂ ಸುಜಲಾಂ ಸುಫಲಾಂ ಮಾತರಂ,
ವಂದೇ ಮಾತರಂ. ಶ್ಯಾಮಲಾಂ ಸರಳಾಂ ಸುಸ್ಮಿತಾಂ ಭೂಷಿತಾಂ ಧರಣೀಂ ಭರಣೀಂ ಮಾತರಂ. ವಂದೇ ಮಾತರಂ. ವಂದೇ ಮಾತರಂ. ಭಾರತ್ ಮಾತಾ ಕಿ ಜೈ. ಹಾಗೆ ನಾಳೆ ಹುಬ್ಬಳ್ಳಿಯಲ್ಲಿ ಭಾರತ್ ಮಾತಾ 3000 ಜೈ. 3000 ಮಠದ ಆವರಣದಲ್ಲಿ ಈ ಕಾರ್ಯಕ್ರಮ ಇದೆ ರೀ. ಅಲ್ಲಿ ಸು ರಾಮಣ್ಣ ಅವರ ಬೌದ್ಧಿಕ ಇರ್ತದೆ, ಬಹಳ ಚೆನ್ನಾಗಿರುತ್ತೆ. ಸಾಧ್ಯವಾದವರು ಹುಬ್ಳಿ ಧಾರವಾಡನಲ್ಲಿ ಇರೋರು ಖಂಡಿತ ಅದರಲ್ಲಿ ಭಾಗವಹಿಸ್ರಿ ಅಂತ ಹೇಳ್ತೀನಿ. ಅಮ್ಮ ಧನ್ಯವಾದಗಳು ಸರಿ, ಅವಕಾಶ ಮಾಡಿಕೊಟ್ಟಿದ್ದೀರಿ. ಯಾರಿಗೂ ಗೊತ್ತಿಲ್ಲ ಮಾತಾ ಕಿ ಜೈ. ಅಮ್ಮ ನೀವ್ ಹೇಳಿದ್ದು ಒಂದ್ ನಿಮಿಷ ಇಡಿ. ಈಗೇನ್ ನೀವ್ ಹೇಳಿದ್ರಿ ಅಮ್ಮ, ಇದು ಬಹುಶಃ ಯಾರಿಗೂ ಗೊತ್ತಿಲ್ಲ. ಈ 50ನೇ ವರ್ಷದ ಸಂಭ್ರಮಾಚರಣೆ ಇಡೀ ದೇಶದಲ್ಲಿ ನಾಳೆ ನಡೀತದೆ. ನಾಳೆ ಶನಿವಾರ ಆದ್ರಿಂದ ಇಲ್ಲಿ ಕ್ಲಾಸ್ ಇರಲ್ಲ ಅಂತ ನಾವು ಒಂದಿನ ಮುಂಚೆನೆ ಈ ಕಾರ್ಯಕ್ರಮವನ್ನ ನಾವು ಹಮ್ಮಿಕೊಂಡಿದೀವಿ. ಇದಕ್ಕೆ ಅವಕಾಶ ಮಾಡಿಕೊಟ್ಟ ಮುಧೋಳ್ ಸರ್ಗೆ ತುಂಬಾ ಧನ್ಯವಾದಗಳು ಸರ್. ಈ ಗೀತೆ ಸ್ವಾತಂತ್ರ್ಯದ ಕಿಚ್ಚನ್ನ ಹೊತ್ತಿಸಿದಂತಹ ಗೀತೆ ವಂದೇ ಮಾತರು. ಸ್ವಾತಂತ್ರ್ಯ ಹೋರಾಟಗಾರನ್ನ ಪ್ರೇರೇಪಿಸಿದಂತಹ ಗೀತೆ. ಎಷ್ಟರ ಮಟ್ಟಿಗೆ ಅಂದ್ರೆ ಬ್ರಿಟಿಷ್ ಸರ್ಕಾರವನ್ನ ಅಕ್ಷರಶಃ ಅಲ್ಲಾಡಿಸಿದಂತಹ ಒಂದು ಕವನ ಈ ವಂದೇ ಮಾತರಂ. ಬ್ರಿಟಿಷರಿಂದ ಅನುಭವಿಸಿದಂತಹ ದಾಸ್ಯ ಅನ್ಯಾಯದ ವಿರುದ್ಧ ಭಾರತೀಯರನ್ನ ಒಂದುಗೂಡಿಸ್ಲಿಕ್ಕೆ ಬಳಸಿದಂತಹ ಒಂದು ಮಹಾಮಂತ್ರ ಅಂತಾನೆ ಹೇಳ್ಬೋದು ಈ ವಂದೇ ಮಾತರಂ ಗೀತೆ. ನಮ್ಮ